ಮಂಡ್ಯ ಜಿಲ್ಲೆಯ ನಾಗಮಂಗಲ ತುಂಬಾ ಶಾಂತಿಯುತವಾಗಿತ್ತು. ನಾಗಮಂಗಲ ಗಣೇಶೋತ್ಸವ ಕೂಡ ಅದ್ದೂರಿಯಾಗಿ ಮಾಡಲಾಗಿತ್ತು. ಆದರೆ ಗಣೇಶ ಮೂರ್ತಿಯ ವಿಸರ್ಜನೆಯ ಮೆರವಣಿಗೆ ವೇಳೆ ಅಲ್ಲಿ ಕಿಡಿಗೇಡಿಗಳು ತಮ್ಮ ಕೈಚಳಕವನ್ನ ತೋರಿಸಿದ್ರು. ದೊಡ್ಡ ಮಟ್ಟದ ಕೃತ್ಯವನ್ನ ಮಾಡೋಕೆ ಮುಂದಾಗಿದ್ರು. ಕಿಡಿಗೇಡಿಗಳ ಕೃತ್ಯದಿಂದ ನಾಗಮಂಗಲ ಈಗ ಧಗಧಗ ಅಂತ ಇದೆ. ಗಣಪತಿ ಮೆರವಣಿಗೆ ವೇಳೆಯಲ್ಲಿ ಕಲ್ಲು ತೂರಾಟ ನಡೆಸಿದವರು ಯಾರು? 150 ಮಂದಿ ವಿರುದ್ಧ ಈಗ FIR ದಾಖಲಾಗಿದೆ. ಮುಂದಿನ ಹಂತದಲ್ಲಿ ಇದಕ್ಕೆ ಹೊಣೆ ಯಾರು? ಇದರ ಹಿಂದಿರುವಂತ ಕೈಗಳು ಯಾರದ್ದು ಅದು ಗೊತ್ತಾಗಬೇಕಿದೆ. ಇದೇ ವಿಚಾರದ ಕುರಿತು ನಾವು ನಿಮಗೆ ಮಾಹಿತಿಯನ್ನು ಕೊಡ್ತಾ ಹೋಗ್ತೀವಿ. ಇದೇ ನಮ್ಮ ಚರ್ಚಾ ವಿಷಯ. ನಾಗಮಂಗಲ ದಗದಗ ಬೆಂಕಿ ಇಟ್ಟವರು ಯಾರು? ಗಣೇಶೋತ್ಸವವನ್ನು ಅದ್ದೂರಿಯಾಗಿ ಆಚರಿಸಿದ್ರು. ಗಣಪತಿ ಮೂರ್ತಿಯ ಮೆರವಣಿಗೆ ಹೋಗ್ತಾ ಇತ್ತು. ಈ ವೇಳೆ ಕಲ್ಲು ತೂರಾಟ ಆಗಿದೆ. ಕಲ್ಲು ತೂರಾಟ ಆದ ಜಾಗ ಯಾವುದು? ದರ್ಗಾ ಇದೆ. ಮನ ಬಂದಂತೆ ಕಲ್ಲು ತೂರಾಟವನ್ನು ನಡೆಸಿದ್ದಾರೆ. ಅಂಗಡಿಗಳಿಗೆ ಬೆಂಕಿ ಇಟ್ಟಿದ್ದಾರೆ. ಯಾರು ಬೆಂಕಿ ಇಟ್ಟವರು? ರಸ್ತೆಯಲ್ಲಿ ನಿಲ್ಲಿಸಿದಂತ ಬೈಕ್ಗೆ ಬೆಂಕಿ ಹಚ್ಚಿ ವಿಕೃತಿಯನ್ನು ಮರಿತಾರೆ. ಘಟನೆ ಸಂಬಂಧ 150 ಮಂದಿ ವಿರುದ್ಧ FIR ದಾಖಲಾಗಿದೆ. ಸದ್ಯ ಗಲಭೆಯನ್ನ ನಿಯಂತ್ರಣಕ್ಕೆ ತಂದಿದ್ದಾರೆ ಪೊಲೀಸರು. ಇಷ್ಟೊತ್ತು ಬೇಕಾಯ್ತಾ ಪ್ರಶ್ನೆ ಇದೆ. ಹಾಗಾದ್ರೆ ಪ್ರತಿ ಬಾರಿಯೂ ಹುಟ್ಟಿಕೊಳ್ಳುವಂತ ಒಂದು ಪ್ರಶ್ನೆ, ಯಾವುದೇ ಒಂದು ಸಭೆ ಸಮಾರಂಭ ಏನೇ ಇರಲಿ, ಇಲ್ಲಿ ಈ ಶಾಂತವಾಗಿದ್ದ ವಾತಾವರಣ, ಸಂಭ್ರಮಾಚರಣೆಯ ವಾತಾವರಣ, ಇದನ್ನ ಹಾಳು ಮಾಡೋರು ಯಾರು? ಮೆರವಣಿಗೆ ಹೋಗುವಾಗ ಕಲ್ಲು ಹೊಡೆಯೋರು ಯಾರು? ಅಂಗಡಿಗಳಿಗೆ ಬೆಂಕಿ ಇಡೋರು ಯಾರು? ಮನೆಗಳ ಗಾಜು ಹೊಡೆಯೋರು ಯಾರು? ರಸ್ತೆ ಮೇಲೆ ಅಟ್ಟಹಾಸ ಮೆರೆಯೋರು ಯಾರು? ಗೊತ್ತಾಗಬೇಕಿದೆ ಎಲ್ರಿಗೂ ಕೂಡ. ನಾಗಮಂಗಲ, ಮಂಡ್ಯ ಜಿಲ್ಲೆಯ ನಾಗಮಂಗಲದ ಬದರಿಕೊಪ್ಪಲಿನಲ್ಲಿ ಈ ಘಟನೆ ನಡೆದಿರೋದು. ಇದೇ ಘಟನೆ ಸಂಬಂಧ ಸಾಕಷ್ಟು ರಾಜಕೀಯ ನಾಯಕರು ತಮ್ಮ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಏನು ಹೇಳಿದ್ದಾರೆ ಬನ್ನಿ ನೋಡೋಣ. ಅನೇಕ ಬಾರಿ ಸಣ್ಣ ಪುಟ್ಟ ಇನ್ಸಿಡೆಂಟ್ಗಳು ಬಂದಾಗ ಇಬ್ಬರು ನಮ್ಮ ಜೊತೆ ಮಾತಾಡತಕ್ಕಂಥ ನಿದರ್ಶನಗಳಿದ್ದಾವೆ. ಸರ್ ಒಂದು ಸ್ವಲ್ಪ ಪೊಲೀಸ್ ಅಧಿಕಾರಿಗಳಿಗೆ ಹೇಳಿದ ಸನ್ನಿವೇಶ ಇದೆ, ಮಾಡಿದ್ದಾರೆ, ಮುಸ್ಲಿಮ್ಸು ಹೇಳಿದ್ದಾರೆ, ಹಿಂದೂಗಳು ಸಹ ಹಾಗಾಗಿ ಬಹುಶಃ ಇಲ್ಲಿವರೆಗೆ ಯಾವುದೇ ಇನ್ಸಿಡೆಂಟ್ ಆಗದಂಗೆ ಇಲ್ಲಿವರೆಗೆ ಭಾಳ ಪೀಸ್ಫುಲ್ಲಾಗಿ ಆಕಸ್ಮಿಕವಾಗಿ ಅಲ್ಲಿ ಪ್ರೊಸೆಷನ್ ಹೋಗುವಾಗ ಯಾರೋ ಕಲ್ಲು ಹಾಕಿದ್ರು ಅಂತ ರೆಸ್ಪಾಂಡ್ ಮಾಡೋದಕ್ಕೆ ಇವರು ಕಲ್ಲು ಹಾಕಿದ್ದಾರೆ. ಆ ರೀತಿ ಘರ್ಷಣೆ ಮಾಡ್ಕೊಂಡಿದ್ದಾರೆ. ಕೋಮುಗಲಭೆ ಅಂತ ಹೇಳಿ ಹೇಳೋದಕ್ಕಾಗುತ್ತೆ. ಸರ್, ಪೆಟ್ರೋಲ್ ಬಂಪ್ ರೆಡಿ ಮಾಡ್ಕೊಂಡಿದ್ದಾರೆ, ಲಾಂಗ್ಗಳೆಲ್ಲ ಸಿಕ್ಕಿದೆ. ಇದೆಲ್ಲ ಪ್ರೀ ಪ್ಲಾನ್ ಅನ್ನೋದು ಅನ್ಸುತ್ತೆ. ಇಂಟೆಲಿಜೆನ್ಸ್ ಸ್ಪರ್ ಆಫ್ ದಿ ಮೂಮೆಂಟಲ್ಲಿ ಆಗಿರುವಂಥದ್ದು. ಅದಕ್ಕೆ ನಾವು ಹೆಚ್ಚು ಇದನ್ನು ಬೆಳೆಯೋದಕ್ಕೂ ಬಿಡೋದಿಲ್ಲ, ಬಿಟ್ಟು ಇಲ್ಲ. ಪೊಲೀಸ್ನವರು ಅದನ್ನು ಕಂಟ್ರೋಲಿಗೆ ತೊಗೊಂಡಿದ್ದಾರೆ. ಅದನ್ನು ಹೆಚ್ಚು ನೀವು ಕೂಡ ಅದನ್ನು ಹೆಚ್ಚು ನನ್ನ ಮನವಿ ಏನು ತಮ್ಮಲ್ಲಿ ಇದ್ದರೆ ಹೆಚ್ಚು ಅದನ್ನು ಪ್ರಚಾರ ಕೊಡೋಕ್ಕೆ. ಪಾಕಿಸ್ತಾನದ ಮನಸ್ಥಿತಿಯಂತೆ ಇರುವಂಥ ಅನೇಕ ರಾಷ್ಟ್ರದ್ರೋಹಿ ಮುಸಲ್ಮಾನರು ಮಸೀದಿ ಎದುರುಗಡೆ ಗಣಪತಿ ಹೋಗೋದಕ್ಕೆ ನಾವು ಅವಕಾಶ ಕೊಡಲ್ಲ, ಅಲ್ಲಿ ಡೊಳ್ಳು ಹೊಡಿಬಾರ್ದು, ಅಲ್ಲಿ ಯಾವುದೇ ಮಂಗಳವಾದ್ಯ ಬಾರಿಸಬಾರ್ದು ಅಂತ ರೂಪದಲ್ಲಿ ಅಲ್ಲಿ ಮೇಲೆ ಕಲ್ಲೆಸ್ತಿದ್ದಾರೆ, ಕೃತಕ ಬಾಂಬ್ ಎಸ್ತಿದ್ದಾರೆ. ಈ ರೀತಿ ಅನೇಕ ರಾಷ್ಟ್ರದ್ರೋಹಿ ಕೃತ್ಯವನ್ನು ಮಾಡಿದ್ದಾರೆ. ಇದು ನಮ್ಮ ದೇಶದಲ್ಲಿ ಕಡಿಮೆ ಆಗ್ತಾ ಇದೆ. ಇಂಥ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯದಲ್ಲೂ ಕೂಡ ಇನ್ನೂ ಪಾಕಿಸ್ತಾನದ ಪರ ಇರೋಂಥ ಮನಸ್ಥಿತಿ ಇರೋಂಥ ಮುಸಲ್ಮಾನರು ಈ ಬದುಕು ಮಾಡ್ತಾ ಇದ್ದಾರೆ. ಇಡೀ ಹಿಂದೂ ಸಮಾಜದ ಮೇಲೆ ಹಲ್ಲೆ ಆಗಿದೆ. ಬರೀ ನಾಗಮಂಗಲದ ಗಣೇಶನ ಅಲ್ಲ, ಇಡೀ ದೇಶದ ಗಣಪತಿ ಪೂಜೆ, ನಾವು ಪ್ರಥಮ ಪೂಜೆ ಗಣೇಶನಿಗೆ ಸಲ್ಲಿಸುವಂಥ ಆ ಗಣೇಶನ ಮೇಲೆ ಹಲ್ಲೆ ಆಗಿದೆ. ಚಪ್ಪಲಿ ಎಸೆದಿದ್ದಾರೆ, ಕಲ್ಲು ಎಸೆದಿದ್ದಾರೆ ಅಂತಂದರೆ ಇದು ನಾವು ಕ್ಷಮೆ ಮಾಡುವಂಥದ್ದಲ್ಲ, ಅಕ್ಷಮ್ಯ ಅಪರಾಧವನ್ನು ಮಾಡಿದ್ದಾರೆ. ಸೊ ನಾನು ಹೇಳೋದು, ಇದು ಪೂರ್ವ ಯೋಜಿತ ಪ್ರೀ ಪ್ಲ್ಯಾನ್ ಗಲಾಟೆ ಆಗಿದೆ. ಮಸೀದಿ ಒಳಗಡೆ ಕಲ್ಲು ಹೇಗೆ ಬರುತ್ತೆ? ಮಸೀದಿ ಒಳಗಡೆ ಬಾಂಬ್ಗಳು ಹೇಗೆ ಬರ್ತವೆ? ಪೆಟ್ರೋಲ್ ಬಾಂಬ್ಗಳನ್ನು ಇಟ್ಟುಕೊಂಡು ಎಸೆದಿದ್ದಾರೆ, ಅಂಗಡಿಗಳನ್ನು ಸುಟ್ಟು ಹಾಕಿದ್ದಾರೆ. ಅಂದರೆ ವ್ಯವಸ್ಥಿತವಾಗಿ ಪ್ರೀ ಪ್ಲ್ಯಾನ್ ಮಾಡಿದಂಥ ಘಟನೆ ಇದು. ಇಡೀ ಹಿಂದೂ ಸಮಾಜದ ಮೇಲೆ ಹಲ್ಲೆ ಆಗಿದೆ. ಎಸ್, ಗಮನಿಸ್ತಾ ಇದ್ರಿ ರಾಜಕೀಯ ನಾಯಕರು, ಬೇರೆ ಬೇರೆ ನಾಯಕರು ಕೊಟ್ಟಂತ ಹೇಳಿಕೆಗಳು. ಅದರಲ್ಲೂ ರಾಜ್ಯದ ಗೃಹ ಸಚಿವರಾಗಿರುವಂಥ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಏನು ಹೇಳಿದರು? ಆಕಸ್ಮಿಕವಾಗಿ ಕಲ್ಲು ತೂರಾಟ ನಡೀತು, ಆಕಸ್ಮಿಕವಾಗಿ ಅವ್ರ ಕೈಯಲ್ಲಿ ಕಲ್ಲಿತ್ತು, ಕಲ್ಲು ತೂರಾಟವನ್ನು ನಡೆಸಿಬಿಟ್ರಾ ಎನ್ನುವಂಥ ಪ್ರಶ್ನೆಗಳನ್ನು ಕೂಡ ಜನ ಕೇಳ್ತಾ ಇದ್ದಾರೆ. ಕಾದು ನೋಡೋಣ ಮುಂದಿನ ಹಂತದಲ್ಲಿ ಯಾವ ರೀತಿಯಾದಂಥ ತನಿಖೆ ಈ ಪ್ರಕರಣದ ಸಂಬಂಧ ಆಗುತ್ತೆ ಅಂತೇಳಿ.
ಚರ್ಚೆಯನ್ನು ನಡೆಸ್ತಾ ಹೋಗೋಣ. ನಮ್ಮ ಸ್ಟುಡಿಯೋದಲ್ಲಿ ಅತಿಥಿಗಳು ಕೂಡ ಜಾಯ್ನ್ ಆಗಿದ್ದಾರೆ. ಮೊದಲನೇದಾಗಿ ರಾಷ್ಟ್ರೀಯವಾದಿ ಚಿಂತಕರಾಗಿರುವಂತಹ ಭರತ್ ಗೌಡ ಎಸ್ವಿ ಅವರು ನಮ್ಮ ಈ ಕಾರ್ಯಕ್ರಮದಲ್ಲಿದ್ದಾರೆ. ನಮಸ್ಕಾರ ಭರತ್ ಗೌಡ್ರೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆಯೇ ಪ್ರಗತಿಪರ ಚಿಂತಕರಾಗಿರುವಂತಹ ಡಾಕ್ಟರ್ ರಾಘವೇಂದ್ರ ಎಸ್ಆರ್ ಅವರು ಕೂಡ ನಮ್ಮ ಈ ಕಾರ್ಯಕ್ರಮದಲ್ಲಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಭರತ್ ಗೌಡ್ರೆ, ಗಮನಿಸ್ತಾ ಇದ್ರಿ, ರಾಜಕೀಯ ನಾಯಕರ ಹೇಳಿಕೆಯನ್ನ ನೋಡಿದ್ರಿ. ಅದಕ್ಕಿಂತ ಮುಂಚಿತವಾಗಿ ಮಂಡ್ಯ ಜಿಲ್ಲೆಯ ನಾಗಮಂಗಲದಲ್ಲಿ ನಡೆದಿರುವಂಥ ಕಿಡಿಗೇಡಿ ಕೃತ್ಯ, ಮಂಡ್ಯ ತುಂಬ ಶಾಂತವಾಗಿತ್ತು ಸರ್. ಇಂಥ ಘಟನೆಗಳನ್ನು ಮಂಡ್ಯ ಜಿಲ್ಲೆ ನೋಡಿದ್ದೇ ಇಲ್ಲ. ತುಂಬ ಶಾಂತವಾಗಿದ್ದಂಥ ಮಂಡ್ಯದಲ್ಲಿ ಈ ರೀತಿಯಾದಂಥ ಕಿಡಿಗೇಡಿ ಕೃತ್ಯವನ್ನು ನಡೆಸಿದ ಯಾರು? ನೋಡಿ, ಪ್ರತಿ ಸಲ ಕಾಂಗ್ರೆಸ್ ಸರ್ಕಾರವನ್ನ ಈ ರಾಜ್ಯದಲ್ಲಿ ನೋಡಿದಾಗೆಲ್ಲ ಈ ರೀತಿಯ ಕೋಮು ಗಲಭೆಗಳು, ಸ್ಪೆಷಲಿ ವ್ಯವಸ್ಥಿತವಾಗಿ ಹಿಂದೂಗಳ ಮೇಲೆ ಅನೇಕ ಬಾರಿ ಇದೆಲ್ಲ ನಡೆಯೋದು. ಹಿಂದೂಗಳ ಮೇಲೆ, ಹಿಂದೂಗಳ ಹಬ್ಬಗಳ ಮೇಲೆ ಮತ್ತು ಹಿಂದೂಗಳ ಮೆರವಣಿಗೆಗಳ ಮೇಲೆ ಈ ರೀತಿಯ ಹಲ್ಲೆಗಳು, ಈ ರೀತಿಯ ಏನು ಕೋಮು ದಲ್ಲೂರಿಯ ಕೆಲಸಗಳು ನಡೆಯೋದು ಹಿಂದೂಗಳ ಮೇಲೇನೆ. ಈಗಾಗಲೇ ಮಂಡ್ಯದಲ್ಲಿ ಏನು ರಾಮಧ್ವಜವನ್ನು ಹಾಕಿದ್ರು ಅಂತ ಅದನ್ನು ದೊಡ್ಡ ಇಶ್ಯೂ ಮಾಡಿ ಅಲ್ಲಿದ್ದಂತಹ ಶಾಂತಿಯನ್ನ ಕೆದಡಿ ಅಲ್ಲಿ ತುಂಬಾ ದೊಡ್ಡ ಹೋರಾಟ ಆಗಿತ್ತು. ಖಂಡಿತ ಇದನ್ನ ಗಮನದಲ್ಲಿ ಇಟ್ಕೋಬೇಕಾಗಿತ್ತು. ಹಿಂದೂಗಳಲ್ಲಿ ಎಚ್ಚೆತ್ಕೊಂಡಿದ್ದಾರೆ. ಮತ್ತೆ ಈಗ ನಡೆದಿರುವಂತ ಬದ್ರಿಕೊಪ್ಪಲ್ನ ಏನು ವಿಸರ್ಜನೆಯ ಮೆರವಣಿಗೆ ಇದೆ, ಈ ಇನ್ಸಿಡೆಂಟ್ ಈ ವರ್ಷ ಆಗಿದ್ದು, ಈ ವರ್ಷ ಫಸ್ಟ್ ಏನಲ್ಲ. ಇದೇ ಇನ್ಸಿಡೆಂಟು ಹಿಂದಿನ ವರ್ಷ ಅದೇ ಜಾಗದಲ್ಲೇ ಏನು ಮೆರವಣಿಗೆ ಹೋಗ್ಬೇಕಾದ್ರೆ ಅದೇ ಜಾಗದಲ್ಲೇ ವಿಸರ್ಜನೆಯ ಸಮಯದಲ್ಲಿ ಈ ರೀತಿಯ ಸಣ್ಣ ಅವಘಡ ನಡೆದಿತ್ತು. ಪೊಲೀಸ್ ಇಲಾಖೆ ಮತ್ತೆ ಸರ್ಕಾರಕ್ಕೆ ಈ ಹಿಂದಿನ ಒಂದು ಕಹಿ ಅನುಭವ ಇದೆ. ಇದನ್ನ ಮನಸ್ಸಿನಲ್ಲಿ ಇಟ್ಕೊಬೇಕಾಗಿದ್ದಂತ ಸರ್ಕಾರ ಮತ್ತು ಪೊಲೀಸ್ ಇಲಾಖೆ ಈ ಬಾರಿ ಹೆಚ್ಚಿನ ಏನು ಬಂದೋಬಸ್ತನ್ನು ಕೊಡುವಂತಹ ಮತ್ತೆ ಅಲ್ಲಿ ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡುವಂತ ಕೆಲಸವನ್ನ ಮಾಡಬೇಕಾಗಿತ್ತು. ಇವೆಲ್ಲವನ್ನ ಮೈಮರೆತು ಮತ್ತೆ ಈಗಾಗಲೇ ನಮ್ಗೆಲ್ರಿಗೂ ಗೊತ್ತಿದೆ, ಈಗೆಲ್ಲ ಮಾಹಿತಿ ಎಲ್ರಿಗೂ ಬಂದಿದೆ, ಎಲ್ಲ ನ್ಯೂಸ್ಗಳಲ್ಲೂ ನೋಡ್ತಾ ಇದ್ದೇವೆ. ಮತ್ತೆ ಅಲ್ಲಿರುವಂಥ ಪ್ರತ್ಯಕ್ಷದರ್ಶಿಗಳು ಕೂಡ ಮಾತಾಡ್ತಾ ಇದ್ದಾರೆ. ಏನಂತ ಮಾತಾಡ್ತಾ ಇದ್ದಾರೆ, ಅಲ್ಲಿ ಆ ಮಸೀದಿಯ ದರ್ಗಾ ಯೂ ಟರ್ನ್ ಇದೆ, ಅಲ್ಲಿವರೆಗೂ ಶಾಂತಿಯುತವಾಗಿ ಮೆರವಣಿಗೆ ಹೋಗ್ತಾ ಇತ್ತು. ಅಲ್ಲಿ ಹೋದ ನಂತರ ಅಲ್ಲಿ ಶಬ್ದ ಮಾಡಬಾರ್ದು ಮತ್ತೆ ಡೋಲ್ ಹೊಡಿಬಾರ್ದು, ಎಲ್ಲ ನಿಲ್ಲಿಸಿ ನೀವು ನಿಮ್ಮ ಪಾಡಿಗೆ ನೀವು ಹೋಗಿ ಅನ್ನುವಂತಹ ಏನು ಒತ್ತಡವನ್ನು ಹೇರುವಂಥ ಸಂದರ್ಭದಲ್ಲಿ ದರ್ಗಾದೊಳಗೆ ಎಲ್ಲಿ ಶಾಂತಿಯನ್ನು ಸಾರಬೇಕಾಗಿರುವಂಥ ಒಂದು ಪ್ರದೇಶ, ಅದು ಒಂದು ಧಾರ್ಮಿಕ ಕ್ಷೇತ್ರ, ಧಾರ್ಮಿಕ ಸ್ಥಳದಲ್ಲಿ ಹೇಗೆ ಕಲ್ಲುಗಳು ಬಂತು, ಮತ್ತೆ ಮಚ್ಚು ಮತ್ತೆ ಲಾಂಗ್ಗಳು ಮತ್ತೆ ರಾಡ್ಗಳು ಹೇಗೆ ಬಂತು, ಅಲ್ಲಿಂದ ಮತ್ತೆ ಪೆಟ್ರೋಲ್ ಬಾಂಬ್ಗಳು ಹೇಗೆ ತೂರು ಬಂತು, ಇದು ಏನು ಹೇಳ್ತದೆ ಅಂದ್ರೆ ಇದೊಂದು ವ್ಯವಸ್ಥಿತ ಸಂಚು. ಹಿಂದೂಗಳ ಧಾರ್ಮಿಕ ನಂಬಿಕೆಗಳಿಗೆ ಪೆಟ್ಟು ಕೊಡಬೇಕು, ಮತ್ತೆ ವಿಘ್ನನಾಶಕನಾದಂಥ ನಾಯಕನಾದಂಥ ವಿನಾಯಕನಿಗೆ ವಿಘ್ನ ತರಬೇಕು ಅನ್ನುವಂತಹ ಒಂದು ವ್ಯವಸ್ಥಿತ ಸಂಚು ಈ ಸರ್ಕಾರ ಬಂದ ಮೇಲೆ ಈ ಯಾರ್ಯಾರೆಲ್ಲ ಈ ಮನಸ್ಥಿತಿಗಳನ್ನು ಇಟ್ಕೊಂಡಿದ್ದಾರೆ, ಈ ಕೋಮು ಗಲಭೆಗಳನ್ನು ಎಬ್ಬಿಸುವಂಥವ್ರಿಗೆ ಒಂದು ರೀತಿಯ ಸ್ವಾತಂತ್ರ್ಯ ಸಿಕ್ಬಿಟ್ಟಿದೆ. ಯಾಕೆಂದ್ರೆ ಪಾದರಾಯನಪುರದಲ್ಲಿ ಆದಂಥ ಗಲಭೆಗಳ ಸಂದರ್ಭದಲ್ಲಿ ಹಾಕಿದಂಥ ಎಲ್ಲ FIR ಗಳನ್ನು ವಾಪಸ್ ತಗೋತೀವಿ ಅಂತಂದ್ರಲ್ಲ, ಇವ್ರಿಗೆ ಗೊತ್ತಾಗಿದೆ ಕಾಂಗ್ರೆಸ್ ನಮ್ಮ ಪರವಾಗಿದೆ, ಕಾಂಗ್ರೆಸ್ನ ಅಪೀಸ್ಮೆಂಟ್ ನಮ್ಮ ಪರವಾಗಿದೆ, ಇವ್ರು ನಮ್ಮನ್ನು ಓಲೈಸ್ಕೊಂಡು ಇರ್ತಾರೆ, ನಾವ್ ಏನು ಮಾಡಿದ್ರು ನಮ್ಮ ಜೊತೆ ನಿಂತ್ಕೋತಾರೆ, ನಮಗೆ ಸಿಕ್ಕಿದ್ದ ಸ್ವಾತಂತ್ರ್ಯ ಅಂತ ಇವರು ಮನಸ್ಸಿನಲ್ಲಿ ಇಟ್ಕೊಂಡು ಈ ರೀತಿಯ ಕೃತ್ಯಗಳು ಇದೆ. ಇಲ್ಲಿಗೆ ನಿಲ್ಲಲ್ಲ, ಇದು ಮುಂದಕ್ಕೆ ಇನ್ನೂ ತಗೊಂಡು ಹೋಗ್ತಾರೆ. ಎಸ್, ನೋಡೋಣ ಇಂಥ ಕೃತ್ಯಗಳು ಆಗದೆ ಇರಲಿ ಎನ್ನುವಂಥದ್ದೇ ನಮ್ಮ ಆಶಯ. ರಾಘವೇಂದ್ರ ಸರ್, ನೋಡ್ತಾ ಇದ್ರಿ ಘಟನೆ ಯಾವ ರೀತಿ ಆಗಿದೆ. ಗಣೇಶೋತ್ಸವ ಆಚರಣೆ ಅಂತ ಹೇಳಿದ್ರೆ ಸ್ವತಂತ್ರ ಹೋರಾಟದ ಸಂದರ್ಭದಲ್ಲಿ ಜನರನ್ನ ಒಗ್ಗೂಡಿಸೋದಕ್ಕೋಸ್ಕರ ಸಾರ್ವಜನಿಕವಾಗಿ ಗಣೇಶೋತ್ಸವ ಆಚರಣೆಗೆ ಕರೆ ಕೊಡ್ತಾರೆ. ಅಂತ ಗಣೇಶೋತ್ಸವದಲ್ಲಿ ಈ ರೀತಿಯಾದಂಥ ಘಟನೆಗಳು ನೋಡಿದಾಗ ನಿಮ್ಗೇನು ಅನ್ಸುತ್ತೆ? ಇಟ್ ಇಸ್ ಟು ಅರ್ಲಿ ಟು ಕಮೆಂಟ್. ಇನ್ನು ಮುಸ್ಲಿಂ ಮುಖಂಡರು ಮಾತಾಡಬೇಕು. ಯಾಕೆಂದರೆ ಇವತ್ತೇನಾಗಿದೆ ಅಂದರೆ ಇದು ಎಲ್ಲೂ ಡಿಸ್ಕಷನ್ ಆಗಿ ಉಳಿದಿಲ್ಲ, ಒಂದು ಚಿಂತನೆಯಾಗಿ ಉಳಿದಿಲ್ಲ. ಇದು ಒಂದು ರಾಜಕೀಯ ಪ್ರೇರಿತವಾಗಿದೆ ಅಥವಾ ಒಂದು ಏನೋ ಕೋಮು ವಿವಾದವಾಗಿ ಉಳಿದಿದೆ. ಈಗ ನೋಡಿ, ಎಂತಹ ದ್ವೇಷ, ಮುಸ್ಲಿಂ ಅಂದ್ರೆ ಹಂಗೆ ಅಂತ, ಮುಸ್ಲಿಮ್ಗೆ ಎಂತಹ ದ್ವೇಷ, ಹಿಂದೂಗಳಂದರೆ ಏನು ಅಂತ. ಇದನ್ನು ಹುಟ್ಟಾಕ್ದವ್ರು ಯಾರು? ಈ ಬೇಸ್ನ ಕ್ರಿಯೇಟ್ ಮಾಡಿದವ್ರು ಯಾರು? ಎಲ್ಲಿಂದ ಬರ್ತಾ ಇದೆ? ಈಗ ನಾನು ಮಾತಾಡೋದಾದರೆ ಎರಡು ವಿಚಾರವಾಗಿ ಮಾತಾಡಬೇಕು. ಒಂದು ರಾಜಕೀಯವಾಗಿ ಮಾತಾಡಬೇಕಾ ಅಥವಾ ಧರ್ಮದ ಪರವಾಗಿ ಮಾತಾಡಬೇಕಾ? ಇಲ್ಲಿ ಎರಡು ಮಿಕ್ಸ್ ಮಾಡಿ ಮಾತಾಡೋದು ಬರುತ್ತವರು. ಏನಂತ, ರಾಜಕೀಯವಾಗಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾದ್ಮೇಲೆ ಈ ರೀತಿ ಆಯಿತು ಅಂತ. ಈಗ ನಾನು ಕಾಂಗ್ರೆಸ್ ಸರ್ಕಾರ ಅದು ಅವರ ಒಂದು ಕಾರ್ಯಕ್ಷಮತೆ ಬಗ್ಗೆ ಮಾತಾಡಬೇಕಾ ಅಥವಾ ಇವರು ಮುಸ್ಲಿಮಿಗೆ ಸಪೋರ್ಟ್ ಮಾಡ್ತಿರೋದ್ರ ಬಗ್ಗೆ ಮಾತಾಡಬೇಕಾ ಅಥವಾ ಕೋಮು ವಿವಾದ ಆಗಿರುವಂತಹ ಜಾಗ ಅಲ್ಲಿ ಯಾವ ಕಾರಣಕ್ಕಾಯಿತು, ಅದ ನಂತರ ಏನಾಗಬೇಕು ಅಂತ ಮಾತಾಡಬೇಕಾ? ಯಾಕೆಂದರೆ ನೋಡಿ, ಇವತ್ತು ಏನು ಗಲಾಟೆ ಆಗಿದೆ ನಾವು ಅನೇಕ ದೃಷ್ಟಿಗಳಿಂದ ನೋಡ್ಬೋದು. ಈಗ ಪರಮೇಶ್ವರ್ ಏನು ಹೇಳ್ತಾರೆ, ಇಟ್ಸ್ ಅ ವೆರಿ ಸಿಂಪಲ್ ಗಲಾಟೆ, ಅದು ಇನ್ಸ್ಟೆಂಟಾಗಿ ಆಗಿರುವಂತಹ ಸ್ಪಾರ್ಕು, ಸೊ ಹಾಗಾಗಿ ಅದಕ್ಕೆ ಜಾಸ್ತಿ ಮೂಲತಃ ಹೆಚ್ಚು ಕೊಡಬೇಡಿ ಅಂತ. ಆದರೆ BJP ನಾಯಕರು ಏನು ಹೇಳಿದ್ರು, ಇದು ತುಂಬ ಅನ್ಯಾಯ, ಗಣೇಶನಿಗೆ ಮಾಡಿದ ಅನ್ಯಾಯ ಅಂತ ಒಂದು ಇದು ಹೇಳಿದ್ರು. ಆದರೆ ನಿಜವಾಗ್ಲೂ ತನಿಖೆ ಆಗಿ ನಮಗೆ ರಿಪೋರ್ಟ್ ಬಂದ ಮೇಲೆ ನಮಗೆ ಗೊತ್ತಾಗುತ್ತೆ ಯಾವ ಕಾರಣಕ್ಕೆ ಆಯಿತು ಅಂತ. ಬಟ್
ಒಂದು ಲೈನಲ್ಲಿ ಹೇಳೋದಾದರೆ ಕೋಮುಗಲಭೆ ಆಗೋದು ತಪ್ಪು. ಯಾಕೆಂದರೆ ಪ್ರತಿಯೊಬ್ಬ ವ್ಯಕ್ತಿಗೂ ಅವರೇ ಸ್ವಾತಂತ್ರ್ಯ ಇದೆ, ಸಂವಿಧಾನ ಅದನ್ನು ನಮಗೆ ಕಲ್ಪಿಸಿಕೊಟ್ಟಿದೆ. ನಮ್ಮ ಧರ್ಮವನ್ನು, ನಮ್ಮ ಆಚರಣೆಯನ್ನು ನೀವು ರೆಸ್ಪೆಕ್ಟ್ ಮಾಡಬೇಕು. ಅದೇ ರೀತಿ ಅವರ ಧರ್ಮಗಳನ್ನು, ಅವರ ಆಚರಣೆಗಳನ್ನು ನಾನು ರೆಸ್ಪೆಕ್ಟ್ ಮಾಡಬೇಕು. ನಾವು ಬದುಕುತ್ತಿರುವಂಥದ್ದು ಯಾವುದು? ಜಾತ್ಯತೀತ ದೇಶದಲ್ಲಿ ಸಂವಿಧಾನದ ಮೊದಲಿನ ಪುಟದಲ್ಲಿದೆ. ಆದರೆ ಇದನ್ನು ನಾವು ಪ್ರೀಚ್ ಮಾಡೋದನ್ನ ಮರಿತಾ ಬರ್ತಾ ಇದ್ದೀವಿ. ಇವತ್ತು ಹಿಂದುತ್ವ, ಹಿಂದೂ ದೇಶ ಅನ್ನೋದನ್ನ ಪ್ರೀಚ್ ಮಾಡ್ತಿದ್ದೀವಿ. ಮುಸಲ್ಮಾನವರು ಏನು ಹೇಳ್ತಿದ್ದಾರೆ? ನಮ್ಮನ್ನು ಯಾಕ್ರಿ ನೀವು ಕಡೆಗಾಣಿಸ್ತಿದ್ದೀರಿ? ನಾವು ಡಾಮಿನೆಂಟ್ ಇದ್ದೀವಿ, ನಾವು ಇದೇ ರೀತಿ ಮಾಡ್ತೀವಿ, ನೀವು ಹಿಂಗೆ ಮಾಡಿದ್ರೆ ನಾನು ಹಿಂಗೆ ಮಾಡ್ತೀನಿ ಅಂತಾರೆ. ಆದರೆ ನಮ್ಮ ಮುಂದಿನ ಪೀಳಿಗೆಗೆ ನಾನು ಕೊಟ್ಟು ಹೋಗೋದೇನಿದೆ? ಅದು ಸಾಮಾಜಿಕ ಚಿಂತನೆ. ಹಾಗೆಯೇ ನಮ್ಮ ಈ ಕಾರ್ಯಕ್ರಮದಲ್ಲಿ ಮುಸ್ಲಿಂ ಮುಖಂಡರಾಗಿರುವಂತಹ ಶಫೀವುಲ್ಲಾ ಅವರು ಕೂಡ ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಮೆರವಣಿಗೆ ಬಗ್ಗೆ ನೀವು ಕೂಡ ಗಮನಿಸಿದ್ರಿ, ಅಲ್ಲಿ ಏನಾಗಿದೆ ನಿಮಗೂ ಕೂಡ ಗೊತ್ತಿದೆ. ತುಂಬಾ ಶಾಂತಿಯುತವಾಗಿ ಸಾಗ್ತಾ ಇದ್ದಂಥ ಮೆರವಣಿಗೆ ಸರ್, ಅದು ದರ್ಗಾ ಬಳಿ ಬರ್ತಾ ಇದ್ದಂತೆ ಹಂಗೆ ಯಾಕೆ ಆಗ್ಬೇಕಿತ್ತು ಅಂತೇಳಿ ನೋಡಿ. ಯಾವುದೇ ಮೆರವಣಿಗೆ ಆಗಿರಲಿ, ದರ್ಗಾ ಆಗಿರಲಿ, ಮಸೀದಿ ಆಗಿರಲಿ, ಮತ್ತೊಂದಾಗಿರಲಿ, ಮಗದೊಂದಾಗಿರಲಿ, ಅದ್ರ ಎದುರುಗಡೆ ಹೋದರೆ ಏನು ಆಗಬಾರ್ದು ಅದನ್ನೆಲ್ಲ ನೋಡ್ಕೊಬೇಕು ಶಾಂತಿಯುತವಾಗಿ. ಯಾವುದೇ ಆಗಲಿ ಅದು ಪಾಸಾನ್ ಆಗಬೇಕು, ಅದು ಎಲ್ಲರೂ ಬಯಸ್ತಾರೆ. ನಿಜ. ಈಗ ನಮ್ಮ ಫ್ರೆಂಡ್ ರಾಘವೇಂದ್ರ ಅವರು ಹೇಳಿದ್ದನ್ನು ಪೂರ್ತಿ 100% ಒಪ್ಪಬೇಕು. ಓಕೆ. ಒಂದು ವಿಷಯ ಅವ್ರೇನು ಹೇಳಿದ್ರು, ಮುಸಲ್ಮಾನರು ಕೂಡ ನಾವು ಇದ್ದೀವಿ ಅಂತ ಹೇಳ್ತಾರೆ ಅಂತ. ಆದರೆ ಮುಸಲ್ಮಾನರು ಆ ರೀತಿ ಅಲ್ಲ, ನಾವು ಈಕ್ವಲ್ ಸಿಟಿಸನ್ಸು, ನಾವು ಸಮಾನ ನಾಗರಿಕರು. ಯಾರೇ ನಮಗೆ ಕಮ್ಮಿ ಅಥವಾ ಜಾಸ್ತಿ ಅಂತ ನೋಡ್ಕೊಳ್ಳೋವಂಥದ್ದಿಲ್ಲ, ನಾವು ಜಾಸ್ತಿ ಅಂತಾನು ತಿಳ್ಕೊಳ್ಳೋವಂಥದ್ದಿಲ್ಲ. ಹೀಗಿರಬೇಕಾದ್ರೆ ಗಣೇಶನ ಒಂದು ಇದು ಹೋಗ್ತಾ ಇದೆ ಅಂದರೆ ಅಲ್ಲಿ ಇರೋರು ಸ್ವಲ್ಪ ಜವಾಬ್ದಾರಿಯಿಂದ ನೋಡ್ಕೊಬೇಕಿತ್ತು. ಯಾರು ಜವಾಬ್ದಾರಿಯಿಂದ ನೋಡ್ಕೋಬೇಕಿತ್ತು? ಯಾರು ಅಲ್ಲಿ ಮುಖ್ಯಸ್ಥರಿದ್ದಾರೋ ದರ್ಗಾಗೋ ಅಥವಾ ಸಾರ್ವಜನಿಕ ಕಾರ್ಯಕ್ರಮ ಅಂತ ಹೇಳಿದ್ರೆ ಭದ್ರತೆ ಕೊಡೋದು ಪೊಲೀಸರಲ್ಲ. ಅದು ಅಲ್ಲ, ನಾನೇನು ಹೇಳ್ತಾ ಇದ್ದೇನೆ, ಅದು ಇದ್ದೇ ಇರುತ್ತೆ. ಕಾನೂನು ಸುವ್ಯವಸ್ಥೆ ಕಾಪಾಡುವಂಥದ್ದು ಪೊಲೀಸ್ನವ್ರ ಕರ್ತವ್ಯ. ಇದಕ್ಕಿಂತ ಮುಂಚೆ ಮಾತನಾಡಿದ್ದು ನಮ್ಮ ಯಾವುದರಿಂದ ನಾನು ಬಿಜೆಪಿನ ಅಥವಾ ಯಾವುದು ಗೊತ್ತಿಲ್ಲ, ರಾಷ್ಟ್ರೀಯವಾದಿ ಚಿಂತಕರು ಅಂತ ಹೇಳ್ತಾ ಇದ್ದೀರಾ. ಆದರೆ ಅವ್ರು ಮಾತನಾಡಿದ್ದು ನೋಡಿದ್ರೆ ಎಲ್ಲ ಅವ್ರು ನೋಡ್ಕೊಂಡ್ಬಂದರು, ಮೊಚ್ಚು ಲಾಂಗು ಪ್ರತಿಯೊಂದು ಹೇಳ್ತಾ ಇದ್ದಾರೆ. ನಾವೆಲ್ಲ ಏನು ಕಂಡಿಲ್ಲ, ಇವ್ರು ನೋಡ್ಕೊಂಡು ಬಂದಿರಬೇಕು, ನಮಗೆ ಗೊತ್ತಿಲ್ಲ. ಒಂದು ನಿಮಿಷ ಹೇಳ್ಬಿಡ್ತೇನೆ, ನಾನು ಮಾತು ಮುಗಿಸ್ತೇನೆ. ಅವ್ರು ಕಿತ್ತಾಡಿದ ಸಾಕು, ನಾವು ಕಿತ್ತಾಡೋದು ಬೇಡ. ನೋಡಿ ಸ್ವಾಮಿ, ನಾವು ಯಾರು ಒಂದು ನಿಮಿಷ ಹೇಳ್ತೇನೆ. ಅವ್ರು ಕಿತ್ತಾಡಿದ ಸಾಕು, ನಾವು ಕಿತ್ತಾಡೋದು ಬೇಡ. ಸುಮ್ಮನೆ ಇರಿ, ಸ್ವಲ್ಪ ಮಾತನಾಡ್ತೀನಿ, ಆಮೇಲೆ ಹೇಳಿ. ನೀವು ಹೇಳಿದ್ದಕ್ಕೆ ನಾನು ಏನು ಅಡ್ಡಿಪಡಿಸಿಲ್ಲ. ಇಲ್ಲೂ ನಾವು ಕಿತ್ತಾಡ್ಕೊಂಡಿದ್ರೆ ಅದನ್ನ ನೋಡಿ ಅವ್ರು ಕಿತ್ತಾಡ್ತಾರೆ. ಮತ್ತೆ ಕಿತ್ತಾಡೋದು ಬೇಡ, ಶಾಂತಿ ಬಯಸೋಣ. ನಾವು ಶಾಂತಿ ಬಯಸೋಣ, ನೀವು ಶಾಂತಿ ಬಯಸಿ. ಶಾಂತಿ ಬ್ಯಾಡ್ರಿ, ಇಲ್ಲೂ ಕಿತ್ತಾಟ ಬೇಡ, ದಯವಿಟ್ಟು ಇಲ್ಲೂ ಕಿತ್ತಾಡೋದು ಬೇಡ. ಸಾಮರಸ್ಯ ಅಂತ ಹೇಳ್ಬೇಕಾಗಿರೋದು, ಅದನ್ನ ಪಾಲಿಸಬೇಕಾಗಿರೋದು ಹಿಂದೂಗಳು ಮಾತ್ರ. ಎಲ್ಲಾ ರೀತಿಯ ಮಾತಾಡ್ತಾ ಇದ್ರೆ ಗೊತ್ತಾಗುತ್ತೆ, ಸಂದರ್ಭದಲ್ಲಿ ನೀವು ಮಾತಾಡ್ತಾನೆ ಸಹಿಷ್ಣುತೆ, ಇದು ಹಿಂದೂಗಳಿಗೆ ಗಲಾಟೆ ಆಗ್ತಾ ಇದೆ. ತುಪ್ಪ ಸುರಿಯೋದು ಬೇಡ, ನಾವು ಶಾಂತಿ ಈ ರೀತಿ ನಾವು ಕಿತ್ತಾಡ್ಕೊಂಡು ಅವ್ರು ನೋಡಿ ಮತ್ತೆ ಕಿತ್ತಾಟ ಜಾಸ್ತಿ ಆಗುತ್ತೆ. ಯಾಕೆ ಕಿತ್ತಾಡ್ಬೇಕು ನಾವು? ಕಿತ್ತಾಟ ಬೇಡ, ಕ್ಲಾರಿಫಿಕೇಶನ್ ಕೇಳಿ ಸರ್. ಕ್ಲಾರಿಫಿಕೇಶನ್ ಒಂದೇ ಅಲ್ಲ ನೋಡಿ, ಅಲ್ಲಿ ಎಲ್ಲರ ಜವಾಬ್ದಾರಿ ಶಾಂತಿ ಕಾಪಾಡುವಂಥದ್ದು. ನೀವು ಹೇಳಿದ್ರಿ ಪೊಲೀಸ್ನವರು ಶಾಂತಿ ಸುವ್ಯವಸ್ಥೆ ಕಾಪಾಡಬೇಕು, ನಿಜ. ಹೌದು. ಅದ್ರ ಜೊತೆಯಲ್ಲೇ ಎರಡು ಕಡೆ ಅವರು ಯಾವ ರೀತಿ ಇವರು ಅಲ್ಲಿ ತಗೊಂಡು ಹೋಗಬೇಕು, ಅಲ್ಲಿ ಮೆರವಣಿಗೆ ಸಾಗಬೇಕು, ಅದ್ರ ಜವಾಬ್ದಾರಿ ಯಾರು ವಹಿಸಿದಾರೋ ಅವರು ಸರಿಯಾದ ರೀತಿಯಲ್ಲಿ ತಗೊಂಡು ಹೋಗಬೇಕು. ಅಲ್ಲಿ ದರ್ಗಾದಿಂದ ಯಾರು ಜವಾಬ್ದಾರರಾಗಿದ್ದಾರೋ ಅವರು ಅದನ್ನು ಪಾಸಾನ ಆಗೋ ಥರ ನೋಡ್ಕೊಬೇಕು ಚೆನ್ನಾಗಿ, ಶಾಂತಿಯುತವಾಗಿ. ಇದೇ ನಾವು ಬಯಸೋದು. ಅಲ್ಲಿ ಇದಿತ್ತು, ಅದಿತ್ತು, ಇವ್ರು ಹೊಡೆದ್ರು, ಅವ್ರು ಹೊಡೆದ್ರು, ಇದು ಅಲ್ಲಿ ಶಾಂತಿ ಸುವ್ಯವಸ್ಥೆ ಕಾಪಾಡೋರು ನೋಡಬೇಕೆ ಹೊರತು ನಾವು ಇಲ್ಲಿ ಕೂತ್ಕೊಂಡು ಬೆಂಕಿ ಇಡೋದು, ತುಪ್ಪ ಸುರಿಯೋದು ಮಾಡಬಾರ್ದು. ಅದನ್ನು ನಾನು ರಿಕ್ವೆಸ್ಟ್ ಮಾಡ್ತೇನೆ, ಎಲ್ರಿಗೂ ನಾನು ಶಾಂತಿಗಾಗಿ ರಿಕ್ವೆಸ್ಟ್ ಮಾಡ್ತೇನೆ. ಅವ್ರು ಮುಸ್ಲಿಮ್ಸ್ ಆಗಿರಲಿ, ಹಿಂದೂಗಳಾಗಲಿ, ನಾವೆಲ್ಲ ಒಂದೇ, ಎಲ್ಲ ಭಾರತೀಯರು. ನಾವೆಲ್ಲ ಗಣೇಶನ ಎತ್ಕೊಂಡು ಹೋಗ್ಲಿ, ಮತ್ತೊಂದು ಎತ್ಕೊಂಡು ಹೋಗ್ಲಿ, ಏನದಕ್ಕೆ ಅಡ್ಡಿಪಡಿಸೋಂಥದ್ದು ಯಾವುದೂ ಆಗಬಾರ್ದು. ಯಾವುದೇ ರೀತಿಯಿಂದ ಕಲ್ಲು ತೂರಾಟದಾಗಲಿ ಮತ್ತೊಂದಾಗಲಿ ನೋಡಿ, ಎಲ್ಲ ಕಡೆ ಎಲ್ಲ ಯಾರು ಅಲ್ಲಿ ಗಲಾಟೆ ಬಯಸ್ತಾರೆ ಅದೇನು ಮುಚ್ಚುಮರೆ ಇಲ್ಲ, ಜನರಿಗೆ ಗೊತ್ತಿದೆ ಯಾರು ಜಗಳ ನಡೀಲಿ ಅಂತ ಬಯಸ್ತಾ ಇರೋ ಜನ ಅಂತ. ಯಾರು ಬಯಸ್ತಿದ್ದಾರೆ? ಯಾರು ಅಂದ್ರೆ ಎಲ್ರಿಗೂ ಗೊತ್ತಲ್ಲ. ನಾನೇನು ಹೇಳೋದಿದೆ, ನೀವು ಹೇಳಿದ್ರೆ ಬೆಟರ್ ಅಂತ. ಯಾರು ಗಲಾಟೆ ಮಾಡಿಸ್ತಾರೋ ಅವರು, ಗಲಾಟೆಗಳು ಮಾಡಿಸೋರು, ಗಲಾಟೆ ಆಗ್ಲಿ ಅನ್ನೋರು, ಆಮೇಲೆ ಮಾತೆತ್ತಿದ್ರೆ ಮೊಚ್ಚು ಲಾಂಗು ಅನ್ನೋರು, ಅವ್ರು ಗಲಾಟೆ ಮಾಡಿಸ್ತಾರೆ. ಅದನ್ನ ಸ್ವಲ್ಪ ಹುಷಾರಾಗಿ ನೋಡ್ಕೊಬೇಕು ಅಂತ ಪೊಲೀಸ್ನವ್ರಿಗೂ ನಾನು. ಹಂಗಾದ್ರೆ ಈ ಗಲಾಟೆಯಿಂದ ಬೇರೆಯವರು ಇದ್ದಾರೆ ಅಲ್ಲ, ಆತನೇ ನಾವು ಹೇಳೋಕೆ ಬರಲ್ಲ. ನಾವು ಆ ಥರ ಎಲ್ಲ ಹೇಳಿದ್ರೆ ಪೊಲೀಸ್ನವ್ರಿಗೆ ಅಡ್ಡಿಪಡಿಸ್ದಂಗೆ ಆಗುತ್ತೆ. ಅದು ಅವ್ರು ನೋಡಲಿ. ನಾವು ಹೇಳೋದಿಷ್ಟೇ, ಶಾಂತಿ ಕಾಪಾಡಿ,
ನಮ್ಮ ದೇಶ, ನಮ್ಮ ಊರು, ನಮ್ಮ ಜನ, ಅವ್ರು ಗಣೇಶ ಎತ್ಕೊಂಡ್ಬರೋರಾಗ್ಲಿ ನಮ್ಮ ಜನ, ಆ ಮಸೀದಿಯಲ್ಲಿ ನಮಾಜ್ ಮಾಡೋರಾಗ್ಲಿ, ದರ್ಗಾದಲ್ಲಿರೋರಾಗ್ಲಿ ನಮ್ಮ ಜನ ರೀ. ಅವ್ರೇನು ಬೇರೆಯವರಲ್ಲ, ಇವ್ರು ಬೇರೆಯವರಲ್ಲ, ಎಲ್ಲ ತಮ್ಮವ್ರಂತೆ ನಡ್ಕೊಳ್ಳಿ ದಯವಿಟ್ಟು. ಈ ಥರ ಕಲ್ವಡಿಯೋದಾಗ್ಲಿ ಮತ್ತೊಂದಾಗಲಿ ಅಲ್ಲಿ ಅದು ಮಾಡೋದ್ರಿಂದ ಉಪಯೋಗ ಆದರೂ ಏನು, ಲಾಭ ಆದರೂ ಏನು? ಲಾಭ ಒಬ್ಬೊಬ್ರಿಗಾಗುತ್ತೆ, ಗಲಾಟೆ ಮಾಡಿಸೋಂಥ ಜನರಿಗೆ ಲಾಭ ಆಗುತ್ತೆ. ದಯವಿಟ್ಟು ಅವ್ರಿಗೆ ಅವಕಾಶ ಕೊಡಬೇಡಿ. ಯಾರೇ ತುಪ್ಪ ಸುರಿಯೋಕೆ ಬಂದರೂ ಅವ್ರಿಗೂ ಉಗಿದು ಕಳಿಸಿ, ದೂರ ಕಳಿಸಿ. ದಯವಿಟ್ಟು ಶಾಂತಿ ಕಾಪಾಡಿ. ಇಷ್ಟೇ ನಾನು ಹೇಳೋದು. ವೆಲ್ ಭರತ್ ಗೌಡ್ರೆ, ಇನ್ನೊಂದು ವಿಚಾರ ಅಂತ ಹೇಳಿದ್ರೆ, ಸರ್ಕಾರ ರಾಜ್ಯದಲ್ಲಿ ಆಡಳಿತ ನಡೆಸುವಂತ ಸರ್ಕಾರ ಯಾವುದೇ ಇರಲಿ, ಬಿಜೆಪಿ, ಕಾಂಗ್ರೆಸ್, JDS ಯಾವುದೇ ಇರಲಿ, ಎಲ್ಲಾ ಸರ್ಕಾರಗಳಿದ್ದಾಗಲೂ ಕೂಡ ರಾಜ್ಯದಲ್ಲಿ ಈ ರೀತಿಯಂತ ಗಲಾಟೆಗಳು, ಗಲಭೆಗಳು ನಡೆದಿವೆ. ಆದ್ರೆ ಇದನ್ನು ಕಂಟ್ರೋಲ್ ಮಾಡೋದಕ್ಕೆ ಯಾರಿಗೂ ಕೂಡ ಇನ್ನೂ ಆಗ್ಲಿಲ್ಲ. ನೋಡಿ, ಒಂದು ನಾನು ಈಗಾಗಲೇ ಹೇಳ್ದಂಗೆ ಮನಸ್ಥಿತಿಗಳು ಬದಲಾವಣೆ ಆಗಬೇಕು. ಈ ಮನಸ್ಥಿತಿಗಳು ಹೇಗಾಗಿದೆ ಅಂದರೆ, ನಾನು ಈಗಾಗಲೇ ಹೇಳ್ದಂಗೆ ಶಾಂತಿ ವಿಚಾರ ಬಂದಾಗ ಅದು ಹಿಂದೂಗಳಿಗೆ ಮಾತ್ರ ಶಾಂತಿ ಅನ್ನುವಂಥ ಪರಿಪಾಠ ಇರಬೇಕು, ಹಿಂದೂಗಳು ಮಾತ್ರ ಪರಿಪಾಲಿಸಬೇಕು. ಸಾಮರಸ್ಯ ಇದು ಹಿಂದೂಗಳಿಗೆ ಮಾತ್ರ ಸೀಮಿತ, ಸಹಿಷ್ಣುತೆ ಹಿಂದೂಗಳಿಗೆ ಮಾತ್ರ ಸೀಮಿತ. ಅವ್ರು ಏನಾದರೂ ಇಲ್ಲ ಅಂತಂದಾಗ ಅದು ಕೋಮುವಾದಿಗಳು. ಆದರೆ ಈ ರೀತಿಯ ಇನ್ಸಿಡೆಂಟ್ಗಳು ಎಲ್ಲೂ ಕೂಡ ಹಿಂದೂಗಳೇ ಎಲ್ಲೂ ಕೂಡ ಪ್ರಚೋದನೆಗೊಳಗಾಗಿ ಈ ರೀತಿಯ ಘಟನೆಗಳು ಇಡೀ ದೇಶದಲ್ಲಿ ನಡೆಯೋದು ಸಾಧ್ಯನೇ ಇಲ್ಲ. ಎಲ್ಲೋ ಸಣ್ಣ ಪುಟ್ಟ ಒಂದು ಗಲಾಟೆ ತೋರಿಸ್ಬೋದಷ್ಟೇ ನೀವು. ಆದರೆ ಇಡೀ ದೇಶದಲ್ಲಿ ಇಲ್ಲಿವರೆಗೂ ಆಗಿರೋದು ಇನ್ನೊಂದು ಸಮುದಾಯದಿಂದನೇ ಕಾಲ್ ಕೆರ್ಕೊಂಡು ಬೇಕು ಅಂತಾನೆ ಈ ರೀತಿಯ ಗಲಭೆಗಳನ್ನು ಎಬ್ಬರಿಸಿ ಶಾಂತಿ ಸುವ್ಯವಸ್ಥೆಯನ್ನ ಗೂಬೆ ಕುಡಿಸುವಂತದ್ದಲ್ಲ ಸರ್. ಇಡೀ ದೇಶಕ್ಕೆ ಗೊತ್ತಿದೆ, ಇಡೀ ಜನತೆಗೆ ಗೊತ್ತಿದೆ. ಗೂಬೆ ತುಪ್ಪ ಸುರಿಯುವಂತ ಕಿತ್ತಾಡಿದವರು ನೀವೆಲ್ಲ ಶಾಂತಿ ಹೋದ್ರು, ನೀವು ಮಾತಾಡೋದ್ರಲ್ಲಿ ಗೊತ್ತಾಗ್ತಾ ಇದೀರ. ಮತ್ತೆ ಏನು ವಾಸ್ತು ಯಾರಲ್ಲಿ ಯಾರ್ದು ಗಲಾಟೆನ ಯಾರ ಮೇಲೆ ಗೂಬೆ ಕುರ್ಸಕ್ಕೆ ಶಾಂತಿಗೋಸ್ಕರ ಅಲ್ಲೇ ಕಾಣ್ತಾ ಇದೆ. ಹಿಡಿದು ಪಾದರಾಯನಪುರದಿಂದ ಹಿಡಿದು ಇಲ್ಲಿಯವರೆಗೂ ನಡೆದಂತ ಘಟನೆಗಳಲ್ಲಿ ಯಾರು ಎಲ್ಲಿಗೆ ಬೆಂಕಿಯನ್ನು ಇಡ್ತಾರೆ, ಯಾರು ಯಾರಿಗೆ ಕಲ್ಲನ್ನು ತೂರುತ್ತಾರೆ, ಪೊಲೀಸ್ ಸ್ಟೇಷನ್ಗೆ ಯಾರು ಬೆಂಕಿ ಇಡ್ತಾರೆ ಅನ್ನೋದು ಇಡೀ ದೇಶಕ್ಕೆ, ಇಡೀ ಪ್ರಪಂಚಕ್ಕೆ ಜಗಜ್ಜಾಹೀರಾಗಿದೆ. ಎಸ್, ಆರೋಪ ಪ್ರತ್ಯಾರೋಪಗಳು ಸರ್ವೇ ಸಾಮಾನ್ಯ. ಅವ್ರ ಮೇಲೆ ನಾವು ಆರೋಪ ಮಾಡೋದು. ದಯವಿಟ್ಟು ಇಲ್ಲಿ ಶಾಂತಿ ನೆಲೆಸಬೇಕಿದೆ. ಮಂಡ್ಯ ಜಿಲ್ಲೆಯ ನಾಗಮಂಗಲದಲ್ಲಿ ಶಾಂತಿ ನೆಲೆಸಬೇಕಿದೆ. ನಮ್ಮ ಸ್ಟುಡಿಯೋದಲ್ಲೂ ಕೂಡ ಅದಾಗಬೇಕಿದೆ. ರಾಘವೇಂದ್ರ ಸರ್, ಗಮನಿಸ್ತಾ ಇದ್ರಿ, ಈ ವಾದಗಳನ್ನ ಗಮನಿಸಿದ್ರಿ. ಒಂದು ಸಮುದಾಯದಿಂದ ಈ ರೀತಿಯಾಗಿ ಹೇಳ್ತಾ ಇದ್ರೆ ಮತ್ತೊಂದು ಸಮುದಾಯದಿಂದ. ಇಲ್ಲಿ ಸಾಮರಸ್ಯದಿಂದ ಬದುಕಬೇಕು ಸರ್ ನಮಗೆ. ಸರ್, ಈಗ ನಮ್ಮ ಹಿಂದೂ ಸ್ನೇಹಿತರು, ನಾನು ಹಿಂದನೇ, ಸೊ ಅದಕ್ಕೆ ಈ ಮಾತು ಹೇಳ್ತಾ ಇದ್ದೀನಿ. ನೋಡಿ, ನಾವು ಎಲ್ಲವನ್ನ ಹೇಳ್ಕೊಡ್ಬೇಕು ಅಂತ ಅಪೇಕ್ಷೆ ಮಾಡ್ತಿದ್ದಾರೆ ಒಂದು ಸಮುದಾಯ ಅಂತ ಅಂದ್ಕೊಳ್ಳೋಣ. ಎಕ್ಸಾಂಪಲ್, ಉದಾಹರಣೆಗೆ, ಇಲ್ಲ ಹೇಳಲ್ಲ, ಆದರೂ ಅಂದ್ಕೊಳ್ಳೋಣ. ಇವರಿಗೆ ಭರತ್ ಸಮಸ್ಯೆ ಏನು, ಇವರು ನಮಗೆ ಹಿಂದೂಗಳ ಮೇಲೆ ಹೇರ್ತೀರಿ, ನಾವು ಸುಮ್ಮನೆ ಇರಿ ಅಂತ ಹೇಳ್ತೀರಿ, ಸಹಿಷ್ಣುತೆ ನಮ್ಮ ಅನುಭವ ಮಾಡಿ ಅಂತ ಹೇಳ್ತೀರಿ. ಸರಿ, ಮಾಡೋಣ ಒಂದ್ಸಲಿ. ಈಗ ನಾವು ಯಾವುದೇ ಗಲಾಟೆ ಹೋಗದೆ, ಯಾವುದೇ ಗಲಭೆ ಹೋಗದೆ ಆಯಿತು. ಬುದ್ಧ ಏನು ಹೇಳ್ಕೊಟ್ಟಿದ್ದಾರೆ, ನಮ್ಮ ಒಂದು ತಾಳ್ಮೆಯ ಮಟ್ಟಕ್ಕೆ ಮೀರಿದಾಗ ಅದಕ್ಕೊಂದು ರಿಯಾಕ್ಷನ್ ಮಾಡಬೇಕು. ನಾವು ಪ್ರತಿಯೊಂದಕ್ಕೂ ಇವತ್ತು ಹೇಗಾಗಿದೆ ಅಂದರೆ, ಇವಾಗ ನಾನು ಸುಮ್ಮನೆ ಇರ್ತೀನಿ, ಭರತ್ ಅವರು ಸುಮ್ಮನೆ ಇರ್ತಾರೆ, ಶಫೀಸರು ಸುಮ್ಮನೆ ಇರ್ತಾರೆ. ಅದ್ರ ಮಧ್ಯದಲ್ಲಿ ಯಾರೋ ಬಂದು ಒಂದು ಕಲ್ಲೆಸಿತಾನೆ, ಕಿತ್ತಾಡ್ಕೊಳ್ಳಿ ಅಂತ. ಸೊ ಅವು ಶಫೀಸರ್ ಇಷ್ಟೊತ್ತು ಹೇಳೋಕ್ಕೆ ಪ್ರಯತ್ನ ಪಡ್ತಿದ್ದಿದೆ. ನಾವು ಹಿಂದೂ ಮುಸಲ್ಮಾನ್ಗಳ ಮಧ್ಯದಲ್ಲಿ ಗಲಭೆ ಮಾಡೋಕ್ಕೆ ಯಾರೋ ಒಬ್ಬ ಪ್ರೇರೇಪಿತರಿದ್ದಾರೆ. ಇದು ಗೊತ್ತಿರುವಂತಹ ವಿಚಾರನೇ. ಬಟ್ ಅದನ್ನು ಯಾರು ಅಂತ ಹೇಳುವಂತಹ ನೈತಿಕತೆ ನಾವು ಕಳ್ಕೊಂಡ್ಬಿಟ್ಟಿದ್ದೀವಿ. ಯಾಕೆಂದ್ರೆ ಅದು ಲಾಭ ಪಡ್ಕೊಳ್ಳೋದು ಮಾಡ್ತಾರೆ. ಸೊ ಹಾಗಾಗಿ ಇದೆಲ್ಲ ಗೊತ್ತಿದ್ರೂ ನಮಗೆ, ನಮ್ಮ ಹಿಂದೂ ಮಕ್ಕಳಿಗೆ ಅಥವಾ ನಮ್ಮ ಮುಸ್ಲಿಂ ಮಕ್ಕಳಿಗೆ ಏನು ಪ್ರೀಚ್ ಮಾಡ್ತಿದ್ದೀವಿ ಅನ್ನೋದು ಇಂಪಾರ್ಟೆಂಟ್ ಇದೆ, ಏನು ಹೇಳ್ಕೊಡೋಕ್ಕೆ ಪ್ರಯತ್ನ ಪಡ್ತಿದ್ದೀವಿ ಅನ್ನೋದು ಇಂಪಾರ್ಟೆಂಟ್ ಇದೆ. ಇವತ್ತು ಭರತ್ ಗೌಡರು ಆವೇಶದಿಂದ ಈ ರೀತಿ ಮಾತಾಡಿದಾಗ ಹಿಂದೂ ಮಕ್ಕಳು ಇನ್ನೂ ಹೌದಲ್ವಾ, ಹೌದು ನಾವು ಈ ಥರ ಮಾಡ್ತಿದ್ದೀವಿ, ಎಲ್ಲ ನಮ್ಮ ಮೇಲೇ ಹೇಳ್ತಾ ಇದ್ದಾರೆ, ನಾವ್ಯಾಕೆ ತೊಗೊಬೇಕು, ನಾವು ಹೋಗಿ ಅವ್ರು ಹೊಡಿಯೋಣ ಅಂತಾರೆ. ಈಗ ಶಫೀಸರ್ ಅವಾಗ ಏನು ಹೇಳಿದ್ರು, ನಾನು ಎಲ್ಲವನ್ನೂ ಒಪ್ತೀನಿ, ರಾಘವೇಂದ್ರ ಅವರು ಹೇಳಿದ ಒಂದು ಮಾತು ಒಪ್ಪಲ್ಲ, ಮುಸಲ್ಮಾನವರು ತಡಿತಾರೆ ಅಂತ. ಯಾಕೆ ಹೇಳಿದೆ ಅಂತ ಅಂದರೆ, ಎಲ್ಲೋ ಒಂದು ಕಡೆ ಲಿಟ್ರಸಿ ರೇಟು ನಾವು ಒಪ್ಕೊಬೇಕು ಸಾಹೇಬರು, ಲಿಟ್ರಸಿ ರೇಟು ಮುಸ್ಲಿಂ ಸಮುದಾಯದಲ್ಲಿ ಕಮ್ಮಿ ಇದೆ, ಅವ್ರಿಗೆ ತಿಳುವಳಿಕೆ ಕಮ್ಮಿ ಇದೆ, ನಾವು ಹೇಳೋದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ವಯಸ್ಸು ಅಥವಾ ತಾಳ್ಮೆ ಕಮ್ಮಿ ಇದೆ. ಇದನ್ನು ಪ್ರೀಚ್ ಮಾಡಬೇಕು ನಾಯಕರು. ಈ ಸಮುದಾಯ ಈಗ ಹೇಳಿದ್ರಲ್ಲ, ಆ ಒಂದು ಪಾಸಾನ ಮಾಡಬೇಕು ಆ ಜಾಗದಲ್ಲಿ, ಆ ಸಮುದಾಯದ ನಾಯಕರು ಪಾಸಾನ ಮಾಡಬೇಕು ಅಂದರೆ ಅಲ್ಲಿ ರಕ್ಷಣೆ ಕೊಡಬೇಕು ಅಂತಲ್ಲ. ನೋಡ್ರೋ, ಬಂದರು ಮಕ್ಕಳ ಇವತ್ತು ಕುಂತ್ಕೊಳ್ರೋ, ಅವ್ರ ಹಬ್ಬ ಮಾಡ್ಕೊಳ್ಳಿ, ನೀವು ಏನು ಗಲಾಟೆ ಮಾಡೋಕ್ಕೆ ಹೋಗ್ತೀರಿ, ನಿಮಗೆ ಆ ಧರ್ಮದಿಂದ ಆದಂತಹ ಅಡಚಣೆ ಏನು, ಗಣೇಶ
ಗಣೇಶನ ಎತ್ಕೊಂಡು ಹೋದ್ರೆ ನಿಮ್ಗೆ ಏನು ಅಡಚಣೆ ಆಗುತ್ತೆ, ಇಂತಹ ಬೋಧನೆಗಳನ್ನು ಇವರು ಮಾಡಿದ್ರೆ ಹೌದು. ಸೊ ಯಾವುದೇ ಗಲಾಟೆಗಳನ್ನು ಬರೋದಿಲ್ಲ. ಇದನ್ನು ಒಪ್ಪಬೇಕಲ್ಲ ಸರ್? ನೋಡಿ, ನಾನೇ ಒಂದು ಮಸೀದಿಗೆ 20 ವರ್ಷದಿಂದ ಸೆಕ್ರೆಟರಿ ಆಗಿದ್ದೇನೆ. ಅಲ್ಲಿ ಪ್ರತಿ ವರ್ಷ ಗಣೇಶನ ಕೂರಿಸ್ತಾರೆ, ಮುಂದ್ಗಡೆನೇ ಹೋಗುತ್ತೆ ಮಸೀದಿ ಮುಂದ್ಗಡೆ. ಅದಕ್ಕೆ ಮುಂಚೆ ನಮ್ಮ ಹತ್ರ ಬಂದುಬಿಟ್ಟು ಇಲ್ಲ ಮರಗಳು ಕೇಳ್ತಾರೆ ಇದು ಕಟ್ಟೋದಕ್ಕೆ, ಶಾಮಿಯಾನ ಹಾಕೋದಕ್ಕೆ ನಾನೇ ಕೊಡ್ತೇನೆ ಅದಕ್ಕೆ. ಆಮೇಲೆ ಚಂದಾನು ಮಾಡ್ತಾರೆ, ಅದಕ್ಕೆ ನಾವು ಕೊಡ್ತೇವೆ. ಬಂದಾಗ ಮುಂಚೆನೇ ನಾವು ಜಾಗೃತವಾಗಿ ಅಲ್ಲಿ ನಿಂತ್ಕೊಂಡು ಪಾಸನ್ ಮಾಡ್ತೇವೆ, ಸಂತೋಷವಾಗಿ ಅವ್ರು ಹೋಗ್ತಾರೆ. ಒಂದೇ ಒಂದು ಏನಂದರೆ ನಮಾಜ್ ಟೈಮಲ್ಲಿ ಬಂದರೆ ಸ್ವಲ್ಪ ರಿಕ್ವೆಸ್ಟ್ ಮಾಡ್ಕೊಳ್ತೇವೆ, ದಯವಿಟ್ಟು ಸ್ವಲ್ಪ ನಮಾಜ್ ಟೈಮು ಅವಾಯ್ಡ್ ಮಾಡಿ ಬನ್ನಿ, ಇಲ್ಲದೇ ಸ್ವಲ್ಪ ಇದು ಹೊಡಿಬೇಡಿ. ಆದರೂ ಹೊಡೆದ್ರು ಅದಕ್ಕೆ ಗಲಾಟೆ ಆಗದಿರೋ ನೋಡ್ಕೊಳ್ತೇವೆ. ಇದು ಮಾಡ್ತಾ ಇದ್ದೇವೆ. ಇದನ್ನ ಅವರು ನಿಮ್ಮ ಸಮುದಾಯ ಇಂಪಲ್ಸಿವ್ ಇದ್ದಾರೆ ಸರ್. ಇವತ್ತು ನಾವೇನ ಹೇಳಿದ್ರೆ ನೆಕ್ಸ್ಟ್ ಮಿನಿಟ್ ಅಲ್ಲಿ ಕಲ್ಲು ಹೊಡಿಯೋದು, ಗಾಜು ಹೊಡೆದಾಕೋದು ಮಾಡಲ್ವಾ? ಆ ರೀತಿ ಹೇಳಿಕ್ ಬರೋದಿಲ್ಲ. ಬರೋದಿಲ್ಲ ಅಂತಂದ್ರೆ ಇವತ್ತು ಗಲಾಟೆ ಆಗೋದು ಅದೇ ರೀತಿಗೋಸ್ಕರ. ಇಲ್ಲಿವರೆಗೂ ನಡೆದಿರುವಂತ ಘಟನೆಗಳೆಲ್ಲನೂ ಸಾಕ್ಷಿನೇ. ಇಲ್ಲಿವರೆಗೂ ನಡೆದಿರುವಂತ ಎಲ್ಲ ಘಟನೆಗಳು ತುಂಬಾ ದೊಡ್ಡ ಸಾಕ್ಷಿ. ಈಗ ನಮ್ಮ ಅಲ್ಲಿ ನಾನು ಎಲ್ಲಿ ಹೇಳ್ತಾ ಇದ್ದೇನೆ, ಸೋಮೇಶ್ವರ ನಗರ, ಇಲ್ಲಿ ಜಯನಗರ, ಇಲ್ಲಿ ನಾನು ಸೆಕ್ರೆಟರಿ 20 ವರ್ಷದಿಂದ. ಅಲ್ಲಿ ನಮ್ಮ ಹಿಂದೂಗಳೆಲ್ಲ ನನ್ನ ಫ್ರೆಂಡ್ಸು, ನಾನು ಹೋದ್ರೆ ಎಲ್ಲ ತಪ್ಕೊಳ್ತಾರೆ, ನಾನು ಸೆಕ್ರೆಟರಿ. ಹೀಗಿರ್ಬೇಕಾದ್ರೆ ಅಲ್ಲಿಂದ ಪಾಸ್ ಆಗ್ತಾ ಇರೋದು ಅವರೆಲ್ಲ ಕೇಳಿಸ್ಕೊಳ್ತಾ ಇರ್ತಾರೆ. ಅಲ್ಲಿ ಇದಕ್ಕೆ ಸಾಕ್ಷಿ ಏನು ಬೇಕು? ನಾನು ಹೇಳ್ತಾ ಇದ್ದೀನಿ ಓಪನ್ ಆಗಿ ನಿಮ್ಮ ಇದ್ರ ಮೂಲಕ. ಅಲ್ಲಿ ಒಂದು ಗಲಾಟೆ ಇವತ್ತಿಗೆ ನಡೆದಿಲ್ಲ. ಗಲಾಟೆ ನಡೀದೇ ಇರೋದಕ್ಕೆ ಕಾರಣ ಅವರು ಅದೇ ರೀತಿ ಮಾಡ್ತಾರೆ, ನಾವು ಅದೇ ರೀತಿ ಶಾಂತಿಗಾಗಿ ಬಯಸ್ತೀವಿ. ಒಬ್ರು ಶಾಂತಿ ಬಯಸೋದು, ಇನ್ನೊಬ್ರು ಎತ್ಕಟ್ಟೋದು, ಇದು ಗಲಾಟೆ ಜೈನಗರಲ್ಲಿ ಆಗ್ತಿರೋದು ಥ್ರೂಔಟ್ ಕರ್ನಾಟಕ, ಥ್ರೂಔಟ್ ಇಂಡಿಯಾದಲ್ಲಿ ಆಗಲಿ ಅನ್ನೋದು ನಮ್ಮ ಭಾವನೆ. ವಿಚಾರ ಮೆನ್ಷನ್ ಮಾಡೋಕೆ ಇಷ್ಟಪಡ್ತೀನಿ. ಇದೇ ಮಂಗಳೂರಿನಲ್ಲಿ ಮೊನ್ನೆ ಗಣೇಶೋತ್ಸವ ಮೆರವಣಿಗೆ ಹೋಗ್ತಾ ಇತ್ತು ಸರ್. ಮಂಗಳೂರು ಅಂತಾಗ ಯಾವ ರೀತಿಯಾದಂತ ಕಲ್ಪನೆ ಬರುತ್ತೆ ಅಂತ ನಿಮ್ಗೂ ಕೂಡ ಇಲ್ಲಿ ಇರುವಂತ 3 ಜನ ಅತಿಥಿಗಳಿಗೂ ಗೊತ್ತಾಗಬಹುದು. ಇದೇ ಮಂಗಳೂರಿನಲ್ಲಿ ಗಣೇಶೋತ್ಸವ ಮೆರವಣಿಗೆ ಹೋಗುವಾಗ ಮುಸ್ಲಿಂ ಸಮುದಾಯದವರು ಬಂದು ಸಿಹಿ ಆಗ್ತಾರೆ ಸರ್. ಅದು ಸಾಮರಸ್ಯದ ಬದುಕು. ಅದು ನೋಡಿ, ಅದೊಂದು ನಮ್ಮ ಸೋಮೇಶ್ವರ ನಗರದಲ್ಲಿ ನಾವು ಎಷ್ಟು ಸಲ 20 ವರ್ಷ ಅದಕ್ಕೆ ಮುಂಚೆನೂ ಯಾವುದು ಗಲಾಟೆ ನಡೆದಿಲ್ಲ. ಕಾರಣ ಇಷ್ಟೇ, ನಾವೆಲ್ಲ ಅಂಥ ಗಲಾಟೆ ಮಾಡಿಸೋರಿಗೆ ಅಥವಾ ಗಲಾಟೆ ಮಾಡಿ ಗೂಬೆ ಕೂರಿಸೋದಕ್ಕೆ ಬೇರೆಯವ್ರ ಮೇಲೆ ಮಾಡೋರಿಗೆ ಮುಂಚೆನೇ ತಿಳ್ಕೊಂಡು ಅರ್ಥ ಮಾಡ್ಬಿಟ್ಟು ಪೊಲೀಸ್ ಅವ್ರು ತಿಳಿಸಿರ್ತೀವಿ, ಅವ್ರು ಪಕ್ಕಕ್ಕೆ ಇಟ್ಟಿರ್ತಾರೆ. ಅಷ್ಟೇ ಅಲ್ಲ, ಆಮೇಲೆ ಬಹಳಷ್ಟು ಜನ ಏನಂದರೆ ಈ ಸರ್ಕಾರ ಇದೆ, ಇದ್ರ ಮೇಲೆ ಗೂಬೆ ಕೂರಿಸೋಣ, ಅಲ್ಲಿ ಗಲಾಟೆ ಮಾಡಿಸ್ಬಿಡೋದು. ಇಂಥವ್ರಿಗೆ ಬಲಿ ಆಗಬಾರ್ದು ಅಂತ ನಾನು ಎರಡು ಕಡೆವರೆಗೂ ನಾನು ಕೋರ್ಕೊಳ್ತೇನೆ. ದಯವಿಟ್ಟು ಮುಸಲ್ಮಾನರಾಗಲಿ ಹಿಂದೂಗಳಾಗಲಿ ದಯವಿಟ್ಟು ಈ ಬೆಂಕಿ ಇಡೋರು ಇದಕ್ಕೆ ಅವ್ರ ಬಲೆಗೆ ಸಿಕ್ಕಾಕೊಂಬೇಡಿ, ಇಂಥದ್ದು ಮಾಡಬೇಡಿ. ಯಾರು ಕಲ್ತುರೋದು ಬೇಡ, ಏನು ಬರೋದು ಅದರಿಂದ ಲಾಭ ಆಗೋದಿಲ್ಲ. ನಮ್ಮ ದೇಶಕ್ಕೂ ಆಗಲ್ಲ, ನಮಗೂ ಆಗಲ್ಲ. ಆಮೇಲೆ ಗಲಾಟೆ ಮಾಡಿಸೋರು ಮಾತ್ರ ಲಾಭ ಆಗುತ್ತೆ. ಅವ್ರ ಕಾರಣ ಇರುತ್ತೆ, ಗಲಾಟೆ ಮಾಡಿಸೋದಕ್ಕೆ ಕಾರಣ ಇರುತ್ತೆ. ಏನಂದರೆ ಸರ್ಕಾರ ಸರಿ ಇಲ್ಲ, ಪೊಲೀಸ್ ಸರಿ ಇಲ್ಲ, ಅವ್ರ ತಲೆ ಮೇಲೆ ಗೂಬೆ ಬರ್ಸ್ಬೇಕು ಅಥವಾ ಅವ್ರ ಬೆಳೆ ಬೇಯಿಸ್ಕೊಳ್ಳೋಂಥದ್ದು ಇರುತ್ತೆ. ದಯವಿಟ್ಟು ಅದಕ್ಕೆ ಬಲಿ ಆಗಬೇಡಿ ಅಂತ ನಾನು ಹೇಳ್ತೇನೆ. 2 ಸಮುದಾಯಕ್ಕೂ ಹೇಳ್ತೇನೆ. ನಾವು ಬೇಕಾದಷ್ಟು ವರ್ಷ ನಮ್ಮ ಮಸೀದಿ ಮುಂದ್ಗಡೆನೆ ಸಾಗಿಸಿದ್ದೇವೆ, ಏನು ಗಲಾಟೆ ನಡೆದಿಲ್ಲ. ಈಗ ನಮ್ಮ ಫ್ರೆಂಡ್ಸ್ ಅಲ್ಲಿ ಇದ್ದಾರಲ್ಲ, ಮಂಜುನಾಥ್ ಇದ್ದಾನೆ, ನಮ್ಮ ಜಗನ್ನಾಥ್ ಇದ್ದಾರೆ, ಆಮೇಲೆ ಮರಿಯಪ್ಪ ಇದ್ದಾರೆ, ತಿಮ್ರಾಯಪ್ಪ ಇದ್ದಾರೆ, ಎಲ್ಲರೂ ಕೇಳಿಸ್ಕೊಳ್ತಾ ಇದ್ದೀರಾ? ದಯವಿಟ್ಟು ನೀವು ಇವ್ರಿಗೆ ಹೇಳಿ, ಸಾಕ್ಷಿ ಬೇಕಂತ ಸಾಕ್ಷಿ ಹೇಳಿ. ದಯವಿಟ್ಟು ಎಲ್ಲೂ ಗಲಾಟೆ ನಡೆಸೋದು ಬೇಡ, ನಮ್ಮ ಥರ ನಡ್ಕೊಳ್ಳಿ. ಎಲ್ಲರೂ ಮುಸಲ್ಮಾನರು ಹಿಂದೂಗಳು ದಯವಿಟ್ಟು ಆ ರೀತಿ ನಡ್ಕೊಂಡು ಶಾಂತವಾಗಿ ಎಲ್ಲ ಗಣೇಶನ ಇದು ಮೆರವಣಿಗೆ ಪಾಸ್ ಆಗಲಿ, ಶಾಂತವಾಗಿ ಎಲ್ಲರೂ ನಮಾಜ್ ಮಾಡಲಿ, ಶಾಂತವಾಗಿ ದರ್ಗಾದಲ್ಲೂ ನಡ್ಕೊಳ್ಳಿ ದಯವಿಟ್ಟು. ಈಗ ನಾಗಮಂಗಲದಲ್ಲಿ ಬೆಂಕಿ ಇಟ್ಟವರು ಯಾರು ಎನ್ನುವುದಾಗಿ ನಾವು ಕಾರ್ಯಕ್ರಮವನ್ನು ನಡೆಸ್ತಾ ಇದ್ವಿ. ಬೆಂಕಿ ಇಟ್ಟವರು ಯಾರು, ಇದನ್ನ ಪೊಲೀಸರು ತನಿಖೆ ಮಾಡ್ತಾ ಇದ್ದಾರೆ. 150 ಮಂದಿ ವಿರುದ್ಧ FIR ದಾಖಲಾಗಿದೆ ಎನ್ನುವಂಥದ್ದು ಕೂಡ ಗೊತ್ತಾಗಿದೆ. ಮುಂದಿನ ಹಂತದಲ್ಲಿ ಚರ್ಚೆಯನ್ನು ನಡೆಸ್ತಾ ಹೋಗೋಣ. ಸಾಮರಸ್ಯ ಬೇಕು ನಮಗೆ, ಗಲಾಟೆ ಬೇಡ. ಶಾಂತವಾಗಿದ್ದ ನಾಗಮಂಗಲದಲ್ಲಿ ಈ ರೀತಿಯಾದಂಥ ಘಟನೆ ನಡೆದು ಹೋಗಿದೆ. ಕಿಡಿಗೇಡಿಗಳ ಕೃತ್ಯ ಇದು, ಆಗಬಾರ್ದಿತ್ತು, ಆಗ ಹೋಗಿದೆ. ನಾವು ಈಗಲೂ ಕೂಡ ಪ್ರಾರ್ಥಿಸೋದಷ್ಟೇ, ಆಶಯ ಮಾಡೋದಷ್ಟೇ, ಅಲ್ಲಿ ಶಾಂತಿ ನೆಲೆಸಲಿ ಅಂತೇಳಿ. ಭರತ್ ಗೌಡ್ರೆ, ನೋಡ್ತಾ ಇದ್ರಿ ಯಾವ ರೀತಿಯಾಗಿ ಆಗಿದೆ ಘಟನೆ, ಏನೇನೋ ಹೇಳಿಕೆಗಳು ಬರ್ತಾ ಇವೆ ಅಂತೇಳಿ. ಎಲ್ಲ ಘಟನೆಗಳ ಹಿಂದೆ ಯಾರೋ ಒಬ್ರು ಸೂತ್ರಧಾರರಿದ್ದಾರೆ ಅನ್ನುವಂಥದ್ದಾಗಿ. ಯಾರವರು ಗೊತ್ತಾಗಬೇಕು ಎಲ್ರಿಗೂ ಕೂಡ. ನೋಡಿ, ಇದು ಒಂದು ತನಿಖೆ ಮೂಲಕ ಹೊರಬರಬೇಕು. ಹೌದು. ಆದ್ರೆ ಸರಿಯಾದ ದಾರಿಯಲ್ಲಿ ತನಿಖೆ ನಡೆಯುತ್ತಾ ಅನ್ನೋದು ಒಂದು ಪ್ರಶ್ನೆ. ಪೊಲೀಸರಿಗೆ ಫ್ರೀ ಹ್ಯಾಂಡ್ ಕೊಡ್ತಾರ ಇನ್ನೊಂದು ಪ್ರಶ್ನೆ. ಈ ಹಿಂದೆ ನಡೆದಂತ ಘಟನೆಗಳಲ್ಲಿ ಏನೆಲ್ಲ
ಹೊರ ಬಂದಿದೆ ಅದರ ರಿಪೋರ್ಟ್ ಅನ್ನೋದನ್ನು ಒಂದು ಪ್ರಶ್ನೆ ಆಗ್ತದೆ. ಯಾಕಂದ್ರೆ ನೀವು KJHD DJHD ರಿಪೋರ್ಟ್ ತಗೊಳ್ಳಿ, ಪಾದರಾಯನಪುರದ ತಗೊಳ್ಳಿ. ನಾನು ಯಾಕೆ ಅದನ್ನು ಒತ್ತಿ ಹೇಳ್ತಾ ಇದ್ದೀನಿ ಅಂದ್ರೆ, ಅಮಾಯಕರು ಅನ್ನೋ ಕಾರಣಕ್ಕೆ ಅವ್ರ ಮೇಲೆ ಇದ್ದಂಥ FIR ಗಳನ್ನೆಲ್ಲ ವಾಪಸ್ ತೆಗೆದುಕೊಂಡು ಅಂತ ದೊಡ್ಡ ಗಲಭೆ, ಅದು ಏನು ಸರ್ಕಾರಿ ಸೇವೆಯಲ್ಲಿ ಇದ್ದಂಥವ್ರ ಮೇಲೆ ಮತ್ತೆ ಒಬ್ಬ ಶಾಸಕರ ಮನೆ ಮೇಲೆ ಬೆಂಕಿ ಹಾಕ್ಲಿಕ್ಕೆ ಹೋದಂಥ ಕೇಸನ್ನೇ ಹಳ್ಳ ಹಿಡಿಸಿದಂಥ ಈ ಸರ್ಕಾರಗಳು ಇದನ್ನು ಕೂಡ ಈ ರೀತಿನೇ ಇಡಿಸ್ತದೆ 100%. ಈಗ ನಾವು ಚರ್ಚೆ ಮಾಡ್ತಿರೋದು, ನಾನು ಇಡೀ ದೇಶದಲ್ಲಿರೋ ಮುಸ್ಲಿಮರು ಎಲ್ಲರೂ ಅದೇನಾ? ಅಲ್ಲ. ಇಡೀ ದೇಶದಲ್ಲಿರೋ ಹಿಂದೂಗಳು ಅದೇನಾ? ಅಲ್ಲ. ನಾನು ಅದನ್ನಲ್ಲ, ಪರ್ಟಿಕ್ಯುಲರ್ ಇತ್ತೀಚೆಗೆ ನಡೀತಾ ಇರುವಂಥ ಘಟನೆ, ಅದು ನಮ್ಮ ಕರ್ನಾಟಕದಲ್ಲಿ ಈ ರೀತಿ ಯಾಕೆ ಘಟನೆಗಳಾಗ್ತಾ ಇದೆ ಅಂದರೆ, ಆ ಸಮುದಾಯದಲ್ಲಿ ಒಂದಷ್ಟು ಜನ ಅವರನ್ನು ಎತ್ತಿ ಕಟ್ಟುವಂಥ ಮತ್ತೆ ಅವರಿಗೆ ಬೇರೆ ರೀತಿಯ ಪ್ರೇರೇಪಣೆ ಮಾಡುವಂತಹ, ಅವರಿಗೆ ಇನ್ನೊಂದಷ್ಟು ಪ್ರವಚನಗಳನ್ನು ಮಾಡಿ ಒಂದಷ್ಟು ಯುವಕರನ್ನ ದಾರಿ ತಪ್ಪಿಸುವಂತಹ ಈ ರೀತಿಯ ಕಿಡಿಗೇಡಿತನವನ್ನು ಮಾಡುವಂಥ ಕೆಲಸ ಷಡ್ಯಂತ್ರ ನಡೀತಾ ಇದೆ. ಈಗ ನೀವು ಅಲ್ಲಿ ನೋಡಿದಾಗ, ಅಲ್ಲಿ ಮಸೀದಿಯ ಸುತ್ತ ಅಲ್ಲಿ ಏನು ದರ್ಗಾ ಇದೆ, ಅಲ್ಲಿ ಕಲ್ಲುಗಳು ಹೇಗೆ ಬಂದವು, ಮಾರಕಾಸ್ತ್ರಗಳು ಹೇಗೆ ಬಂದು, ಪೆಟ್ರೋಲ್ ಬಾಂಬ್ಗಳು ಹೇಗೆ ಬಂದು, ಇದು ಪ್ರಶ್ನೆ ನೋಡಿ. ವ್ಯವಸ್ಥೆ ಇಲ್ಲದೆ ಅದು ಸಡನ್ ಆಗಿ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಮತ್ತೆ ಅಷ್ಟು ದೊಡ್ಡ ರೀತಿಯಲ್ಲಿ ಬರ್ಲಿಕ್ಕೆ ಸಾಧ್ಯನೇ ಇಲ್ಲ. ಮತ್ತೆ ರಾತ್ರೋರಾತ್ರಿನೇ ಈ ರೀತಿಯ ಬೆಂಕಿ ಇಕ್ಕುವಂಥ ಕೆಲಸ, ಅಂಗಡಿಗಳಿಗೆ ಬೆಂಕಿ ಹಾಕುವಂಥ ಕೆಲಸ, ಇದೆಲ್ಲ ಹೇಗಾಯಿತು? ಇದೆಲ್ಲವೂ ವ್ಯವಸ್ಥಿತವಾಗಿದೆ. ಮತ್ತು ಸರ್ಕಾರ ನಾಚಿಕೆ ಆಗುತ್ತೆ ಆ ಗೃಹ ಸಚಿವರ ಹೇಳಿಕೆ ಕೇಳಲಿಕ್ಕೆ. ಏನೂ ನಡೆದಿಲ್ಲ, ಅಲ್ಲಿ ಏನೂ ಆಗಲಿಲ್ಲ, ಒಂದು ಸಿಲ್ಲಿ ಮ್ಯಾಟ್ರು. ಇದನ್ನ ನೀವು ಮತ್ತೆ ಬೇಕಾದಾಗೆ ಜನ ಇದನ್ನ ದೊಡ್ಡ ವಿಚಾರ ಮಾಡ್ತಾ ಇದ್ದೀರಾ, ದೊಡ್ಡ ವಿಷಯ ಮಾಡ್ತಾ ಇದ್ದೀರಾ. ಮೀಡಿಯಾದವರು ಬೇಕಂತಾನೆ ಇದನ್ನ ಒಂದು ಸಣ್ಣ ವಿಚಾರವನ್ನ ದೊಡ್ಡದಾಗಿ ಮಾಡ್ತಾ ಇದ್ದೀರಾ ಅಂತ ತೋರಿಸ್ತಾ ಇದ್ದಾರೆ. ಮಾನ್ಯ ಗೃಹ ಸಚಿವರಿಗೆ ನಾಚಿಕೆ ಆಗಬೇಕು. ಅಲ್ಲಿ 4-5 ಅಂಗಡಿಗಳನ್ನ ಸುಟ್ಟಿದ್ದಾರೆ, 16 ಗಾಡಿಗಳಿಗೆ ಬೆಂಕಿ ಇಟ್ಟಿದ್ದಾರೆ, ಮತ್ತೆ ವಿಘ್ನನಾಶಕನಾದ ವಿನಾಯಕನಿಗೆ ವಿಘ್ನವನ್ನು ತಂದೊಡ್ಡಿದ್ದಾರೆ. ಅಲ್ಲಿ ದೊಡ್ಡದಾದಂತ ರೀತಿಯಲ್ಲಿ ಗಲಾಟೆ ಆಗಿದೆ. ಬೆಳಗ್ಗೆ ಮಾನ್ಯ ಸಚಿವರು ಚೆಲುವನಾರಾಯಣ ಸ್ವಾಮಿ ಹೋದಾಗ್ಲೂ ಕೂಡ ಅಲ್ಲಿ ಹೊಗೆ ಇನ್ನೂ ಬರ್ತಾ ಇದೆಯಪ್ಪ ಅನ್ನೋ ಅಷ್ಟು ಮಟ್ಟಕ್ಕೆ ಬೆಂಕಿ ಹಾಕಿದ್ದಾರೆ. ಅಂದ್ರೆ ಇದು ನಿಮ್ಗೆ ಸಿಲ್ಲಿ ಮ್ಯಾಟರ್ ಆಯ್ತಾ ಸ್ವಾಮಿ? ಈ ರೀತಿಯ ನಿಮ್ಮ ಸಿಲ್ಲಿತನದಿಂದನೇ ಈ ರೀತಿಯ ಘಟನೆಗಳು ಮತ್ತೆ ಮತ್ತೆ ಮರುಕಳಿಸ್ತಾ ಇರೋದು. ಆಕ್ಚುಲಿ ಪ್ರಶ್ನೆ ಮಾಡಬೇಕಾಗಿರೋದು ಸರ್ಕಾರಕ್ಕೆ. ಈ ವಿಚಾರದಲ್ಲೂ ಕೂಡ ರಾಜಕೀಯ ಆಗೋದು ತಪ್ಪು, ನಿಜಕ್ಕೂ ತಪ್ಪು. ಹಾಗೇನೆ ರಾಘವೇಂದ್ರ ಸರ್ ಗಮನಿಸ್ತಾ ಇದ್ವಿ, ಇಂಥ ಪುಂಡಾಟಗಳಿಗೆ ಕಡಿವಾಣ ಹಾಕೋದು ಯಾವಾಗ ಅಂತ ಹೇಳಿ ಸರ್. ಸರ್, ವೆರಿ ಕ್ಲಿಯರ್ಲಿ ಇವಾಗ 150 ಜನನ್ನ ಅರೆಸ್ಟ್ ಮಾಡಿದ್ದಾರೆ. ಹೌದು. ಈಗ ನಾವು ಒಂದು ಕಾಮನ್ ಸೆನ್ಸಿಂದ ನಾವು ಮಾತಾಡೋಣ. ಈಗೇನು ರಾಜಕೀಯ ಪ್ರೇರಿತವಾಗೋ ಅಥವಾ ಆಪೋಸಿಟ್ ಹೋಗೋ ಮಾತಾಡೋದು 2 ಸೆಕೆಂಡ್. ಆದರೆ ಅರೆಸ್ಟ್ ಮಾಡಿದ್ದಾರೆ, ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಅದಕ್ಕೊಂದು ಸಮಯ ಕೊಡಬೇಕು. ಅಟ್ಲೀಸ್ಟ್ ಇದೇ ಡಿಸ್ಕಷನ್ ಆಫ್ಟರ್ ಅ ವೀಕ್ ಮಾಡಿದಿದ್ರೆ, ಇಷ್ಟು ದಿನ ಆದರೂ ಮಾನ ಮರ್ಯಾದೆ ಇಲ್ಲ, ಯಾಕಪ್ಪ ನೀವು ಯಾರನ್ನೂ ಜೈಲಿಂದ ಕಳಿಸಿಲ್ಲ ಅಂತ ಕೇಳ್ಬೋದಾಗಿತ್ತು. ಈಗ ಅರೆಸ್ಟ್ ಮಾಡಿದರೆ ತನಿಖೆ ಆಗಬೇಕು, ನಮಗೊಂದು ಪ್ರಾಪರ್ ರಿಪೋರ್ಟ್ ಬರಬೇಕು. ಒಂದು ಪಕ್ಷ ಬಂದಿಲ್ಲ ಅಂದರೆ ಇಂತಹ ಕೇಸ್ಗಳನ್ನು ಹಿಂದೂ ಧಾರ್ಮಿಕ ಸಂಸ್ಥೆಗಳು ಫಾಲೋ ಅಪ್ ಮಾಡಬೇಕು. ಇವತ್ತೇನಿದ್ದಾರೆ ಭರತ್ತು, ಇಂತಹ ವಿಚಾರಗಳನ್ನು ಫಾಲೋ ಅಪ್ ಮಾಡಿ ಯಾಕೆ ಇದಕ್ಕೊಂದು ಲಾಜಿಕಲ್ ಎಂಡ್ ತಂದಿಲ್ಲ, ತಾರ್ಕಿಕ ಅಂತ್ಯ ಕೊಟ್ಟಿಲ್ಲ ಅಂತ ಕೇಳಿದಾಗ ಅವಾಗ ಈ ಹೋರಾಟಕ್ಕೊಂದು ಬೆಲೆ ಇದೆ. ಅದು ಬಿಟ್ಟು ನಾನು ಇವತ್ತೇನೋ ಒಂದು ಬೆಂಕಿ ಎತ್ಕೊಂಡು ಉರಿತಾ ಇದೆ, ಆ ಬೆಂಕಿಗೆ ನಾವು ಮತ್ತೆ ತುಪ್ಪ ಸುರಿದ್ರೆ ಇವತ್ತಾಗಿರುವಂತಹ ಗಲಾಟೆ ಇನ್ನು 48 ಗಂಟೆಗಳ ಕಾಲ ಹೋದ್ರೆ ಜೀವಹಾನಿಗಳಾಗಬಹುದು, ಯಾರನ್ನೋ ಒಂದು ಸುಟ್ಟಾಕ್ಬಹುದು. ಸೊ ಇವತ್ತು ನಮಗೆಲ್ಲರಿಗೂ ಗೊತ್ತಿದೆ, ಕರ್ನಾಟಕದಲ್ಲಿ ಅಥವಾ ದೇಶದಲ್ಲಿ ಇದೊಂದು ಕೋಮು ವಿವಾದ ತುಂಬ ದೊಡ್ಡ ಮಟ್ಟಕ್ಕೆ ರಾಜಕೀಯವನ್ನ ಮಾಡ್ತಾ ಇದೆ. ನಮಗೆ ಹಣ, ಧರ್ಮ, ಕ್ಯಾಸ್ಟು ಇದೆಲ್ಲ ನಮ್ಮ ರಾಜಕೀಯದ ಮೂಲ ಅಸ್ತ್ರಗಳು. ಇದನ್ನ ಬಿಟ್ಟು ನಾವು ಬದುಕಕ್ಕಾಗಲ್ಲ, ನಮ್ಮನ್ನ ಆಚೆನೂ ತರೋದಿಲ್ಲ. ನಾವು ಎಷ್ಟು ನಾಜೂಕಾಗಿ, ಇಂಟೆಲಿಜೆಂಟ್ ಆಗಿ, ಎಜುಕೇಟೆಡ್ ಆಗಿ, ಮುಖ್ಯವಾಗಿ ನೀವೆಲ್ಲರೂ ವಿದ್ಯಾವಂತರಾದರೆ, ಅಂದ್ರೆ ಪ್ರತಿಯೊಬ್ಬ ಜನರಿಗೂ ಅರ್ಥ ಆದರೆ ಏನು ಈ ಧರ್ಮದ ಹಿಂದೆ ಇರುವಂತಹ ತಿಲಕ. ಈಗ ಎಕ್ಸಾಂಪಲ್ಲು, ಪ್ರತಿಯೊಂದು ಪಕ್ಷ ಒಂದು ಸಿದ್ಧಾಂತವನ್ನು ತರುತ್ತೆ. ನಾನು ಜಾತ್ಯತೀತ ಸಿದ್ಧಾಂತ, ನಾನು ಹಿಂದುತ್ವ, ಅಥವಾ ನಾನು ಇಲ್ಲ ಕಮ್ಯುನಲ್ಲು, ಈ ರೀತಿ ಸಿದ್ಧಾಂತಗಳ ತಂದಾಗ ಆ ಸಿದ್ಧಾಂತಗಳೇನು ಅಂತ ಅರ್ಥ ಮಾಡ್ಕೊಳ್ಳಿ. ನೀವು ಯಾಕೆ ಯಾರಿಗಾದ್ರೂ ಓಟ್ ಹಾಕಬೇಕು ಅಂತ ನಾವು ಹೇಳ್ತಿದ್ದೀವಿ ಅಂದರೆ, ನೀವು ಓಟ್ ಹಾಕೋ ಟೈಮಲ್ಲಿ ಯಾವ ಸಿದ್ಧಾಂತದ ಪರವಾಗಿ ಆಗ್ತಾ ಇದ್ದೀರಿ, ಆ ಸಿದ್ಧಾಂತ ನಿಮ್ಗೆ ಏನು ಹೇಳಕ್ಕೆ ಪ್ರಯತ್ನ ಪಡ್ತಾ ಇದೆ. ನಾನು ಪ್ರಾಣ ಹೋದ್ರು ನಾನು ಈ ಸಿದ್ಧಾಂತದ ಮೇಲೆ ನಿಂತಿರ್ತೀನಿ, ನೀವು ನನಗೆ ಓಟ್ ಹಾಕಿದ್ರೆ ನಾನು ಹಿಂದೂ ಧರ್ಮದ ಪರವಾಗೇ ಕೆಲಸ ಮಾಡ್ತೀನಿ, ನನಗೆ ಬೇರೆ ಜಾತಿಗಳು, ಬೇರೆ ಧರ್ಮಗಳು ನನ್ನ ಕಣ್ಣಿಗೆ ಕಾಣಲ್ಲ ಅಂತ ಇಟ್ಸ್ ವೆರಿ ಕ್ಲಿಯರ್. ಜಾತ್ಯತೀತ ಅಂತ ರೀಜನಲ್ ಪಾರ್ಟಿಗಳು ಕಟ್ಟಿದಂತಹ JDS ಜಾತ್ಯತೀತ ಅಂತ ಅಂದರೆ ಅವ್ರು ಎಲ್ಲರಿಗೂ ಬೇಕು. ಹಂಗಾಗಿ ಇವತ್ತು ಅವ್ರದ್ದು ಮುಸ್ಲಿಂ ನಾಯಕರಿಗೆ ಜಾಸ್ತಿಗಳು ಅದರೊಳಗೆ. ಯಾಕೆ ಈ BJP ಒಳಗೆ ಮುಸ್ಲಿಂ ನಾಯಕರುಗಳು ಜಾಸ್ತಿ ಬರಲ್ಲ? ಬಿಕಾಸ್ ಅವರು ಒಂದು ಆದ್ಯತೆಯನ್ನು ಕೊಡಲ್ಲ. ಈ ಸಿದ್ಧಾಂತಗಳನ್ನು ನಾವು ಯಾವತ್ತು ಅರ್ಥ ಮಾಡ್ಕೊತೀವಿ, ಈ ರಾಜಕಾರಣ, ಈ ಪೊಲಿಟಿಕಲ್ ಗೇಮ್ ಏನು ನಡೀತಿದೆ, ಈ ಕೋಮುವಾದ ಏನು ನಡೀತಿದೆ ನಮ್ಗೆ ಅರ್ಥ ಆಗುತ್ತೆ. ಇಲ್ವಾದಲ್ಲಿ ಅಲ್ಲೇನೋ ಗಲಾಟೆ ಆಗ್ತಿದ್ದಂತೆ ಕಣೋ, ನಾನು ಹೋಗ್ಬೇಕಾಗಿತ್ತು, ಆ ಮುಸ್ಲಿಮರು ಹೊಡಿಬೇಕಾಗಿತ್ತು ಅಂತ ಅವನಿಗೆ ಅರ್ಥನೇ ಆಗಿರಲ್ಲ, ಸಿದ್ಧಾಂತನೂ ಗೊತ್ತಿಲ್ಲ, ಯಾಕೆ ಅಂತ ಗೊತ್ತಿಲ್ಲ.
ಇಲ್ಲ. ಹಿಂದೂ ಮುಸ್ಲಿಂ ಇಷ್ಟೇ. ಮುಸ್ಲಿಮ್ಗೆ ಏನಿರುತ್ತೆ, ನಾನು ಹೋಗ್ಬಿಟ್ಟು ಅಲ್ಲೇ ಹೋಗಿ ಚಾಕು ತಗೊಂಡು ಮಂಗಳೂರು ಲಿಟ್ರಲಿ ಆಗುತ್ತೆ, ಅಲ್ಲೇ ಹೋಗಿ ಚಾಕು ತಗೊಂಡು ಚುಚ್ಬಿಟ್ಟು ಬರ್ತೀನಿ, ನಾನು ಗೆದ್ಕೊಂಡ್ಬರ್ತೀನಿ ಎಂದು ಬೆಟ್ಟು ಕಟ್ಟಿ ಹೋಗಿ ಸಾಯಿಸಿ ಬರುವಂತಹ ಹೀನಾಯ ಮನಸ್ಥಿತಿಯ ಜನಗಳಿದ್ದಾರೆ. ಇದು ಯಾರಿಂದ ಬಂತು? ನಾವು ಹಾಕಿದಂತಹ ಬೀಜದಿಂದ ಬಂತು, ನಾವು ಹಾಕಿದ ಸಿದ್ಧಾಂತದಿಂದ ಬಂತು. ಇಂಥ ಸಿದ್ಧಾಂತಗಳನ್ನು ಮನವರಿಕೆ ಮಾಡಿಕೊಡ್ಬೇಕು. ಒಂದು, ಸಂವಿಧಾನದ ಪಾಠವನ್ನು ಪ್ರತಿ ಶಾಲೆಯಲ್ಲಿ ಪ್ರತಿ ಕಾಲೇಜಲ್ಲಿ ಹೇಳ್ಕೊಡ್ಬೇಕು. ನಾವು ಯಾವ ಆಧಾರದ ಮೇಲೆ ಬದುಕ್ತಾ ಇದ್ದೀವಿ, ನಮ್ಮ ಮುಂದಿನ ಜೀವನ ಏನು, ಮುಂದಿನ ಭವಿಷ್ಯ ಏನು, ಇದಲ್ಲ. ಎಸ್, ಪಾಠ ಸರಿಯಾಗಿ ಕೇಳಿದ್ರೆ ಈ ರೀತಿ ಎಲ್ಲ ಆಗ್ತಾ ಇರಲಿಲ್ಲ. ಪಾಠದಲ್ಲಿ ಇಲ್ಲೇ ಇಲ್ಲ ಸರ್. ವಿಪರ್ಯಾಸ ಏನು ಅಂತಾರೆ, ನಾವು ಓದಿರೋ ಯಾವ ಪಾಠದಲ್ಲೂ ಇದಿಲ್ಲ. ಶಫಿ ಸರ್, ಇನ್ನೊಂದು ವಿಚಾರ ಅಂತ ಹೇಳಿದ್ರೆ, ಒಂದು 20 ರಿಂದ 25 ವರ್ಷದ ಯುವಕರು ಸರ್, ಸದೃಢ ಸಮಾಜವನ್ನ ಕಟ್ಟಬೇಕಾದವರು, ಅವ್ರ ಕೈಗೆ ಕಲ್ಲು ಕೊಟ್ಟು ಕತ್ತಿ ಕೊಟ್ಟು ಹೋಗಿ ಗಲಾಟೆ ಮಾಡುವಂತ ಕಳಿಸೋದು ಎಷ್ಟರ ಮಟ್ಟಿಗೆ ಸರ್? ಇದಕ್ಕೆಲ್ಲ ಕಡಿವಾಣ ಹಾಕ್ಬೇಕು ಸರ್, ಸಂದೇಶ ಏನ್ ಕೊಡ್ತೀರಾ? ನೋಡಿ, ನೀವು ಹೇಳ್ತಾ ಇರೋದ್ರಲ್ಲಿ ಯಾರ ಪಾತ್ರ ಇದೆ ಅಂದರೆ, ನಮ್ಮ ಶಾಂತಿ ಸುವ್ಯವಸ್ಥೆ ಕಾಪಾಡೋ ಒಂದು ಫೋರ್ಸ್ ಇದೆಯಲ್ಲ, ಪೊಲೀಸು, ಅವ್ರ ಪಾತ್ರ ಜಾಸ್ತಿ ಇದೆ. ಅವ್ರ ಪಾತ್ರ ಏನಂದರೆ, ನೀವು ಹೇಳ್ತಾ ಇದ್ದೀರಲ್ಲ ಈಗ ಕೈ ಕೊಟ್ಟು ಕಳಿಸ್ತಾರೆ ಅಂತ, ಅಂಥವ್ರಿಗೆ ಯಾವತ್ತಿಗೂ ಮನ್ನಿಸ್ಬಾರ್ದು, ಯಾವತ್ತಿಗೂ ಬಿಡಬಾರ್ದು. ಅದು ಕಷ್ಟನೂ ಇಲ್ಲ, ಬೇರೆ ಸಮೇತ ಕಿತ್ತಾಗಬೇಕು, ಕಷ್ಟನೂ ಇಲ್ಲ ಅದು ಕಂಡುಹಿಡಿಯೋದಕ್ಕೆ. ಈಗಲೂ ಈಗ ನಡೀತಾ ಇದೆಯಲ್ಲ, ಅಲ್ಲೂ ಅಷ್ಟೇ. ಯಾರಿಗೂ 10 ಜನ ಈ ಕಡೆ, 10 ಜನ 20 ಜನ ಆ ಕಡೆ ಹಿಡ್ಕೊಂಡೋಗಿ ಮುಚ್ಚಾಕ್ಬಿಟ್ಟು ಅವ್ರ ಮೇಲೆ ಮಾಡಿಸೋ ಬದಲಾಗಿ ಸರಿಯಾದ ಇದನ್ನು ಯಾರು ಮಾಡ್ತಾ ಇದ್ದಾರೋ ಅವ್ರಿಗೂ ಹಿಡಿಬೇಕು, ಯಾರು ಕೃತ್ಯದಲ್ಲಿ ತೊಡಗಿದಾರೋ ಅವ್ರಿಗೂ ಬಿಡಬಾರ್ದು, ಆ ಕೃತ್ಯನ ಎತ್ತು ಕಟ್ಟಿದಾರಲ್ಲ ಅವ್ರಿಗೂ ಬಿಡಬಾರ್ದು, ಅದು ನಡೀತಿದ್ದಾಗ ತುಪ್ಪ ಸುರಿತಾರಲ್ಲ ಅವ್ರಿಗೂ ಹಿಡಿಬೇಕು. ಯಾಕಂದರೆ ಅದೂ ಸರಿ ಇಲ್ಲ. ಈಗ ನಮ್ಮ ರಾಘವೇಂದ್ರ ಅವ್ರು ಹೇಳಿದ್ರು ಬೇರೆ ಬೇರೆ ಪಕ್ಷಗಳ ಬಗ್ಗೆ, ಅವ್ರ ಸಿದ್ಧಾಂತಗಳ ಬಗ್ಗೆ. ನಾನೇನು ಹೇಳ್ತೇನೆ, ಎಲ್ಲ ಪಕ್ಷಗಳ ಸಿದ್ಧಾಂತ ಒಂದು. ನಮಗೆ ಭಾರತೀಯರಿಗೆ ನಮ್ಮ ಕಾನ್ಸ್ಟಿಟ್ಯೂಷನ್ ಇದೆ, ನಮ್ಮ ಸಂವಿಧಾನ ಇದೆ. ಸಂವಿಧಾನ ಏನು ಹೇಳುತ್ತೆ? ಒಂದು. ಎರಡನೇದು ಧರ್ಮಗಳು. ಯಾವುದೇ ಧರ್ಮ ಆಗಲಿ ಇಂಥ ಪ್ರಚೋದನೆಗೆ ಅವಕಾಶ ಕೊಡುತ್ತಾ? ಯಾವುದೇ, ಈಗ ಇಸ್ಲಾಮು ಅಲ್ಲಿ ಮಸೀದಿ ಮುಂದ್ಗಡೆ ಗಣೇಶನ ಹೋಗ್ಬಾರ್ದು ಅಂತ ಇಸ್ಲಾಂನಲ್ಲಿ ಇದೆಯಾ? ಇಲ್ಲ. ತಡ್ಕೊಳ್ರಿ, ಏನೂ ಆಗ್ಬಿಡಲ್ಲ, ಯಾರಪ್ಪನ ಗಂಟು ಏನೂ ಹೋಗಲ್ಲ. ಇವಾಗ ನಾನು ನನ್ನ ಫ್ರೆಂಡು ವಿಶ್ವನಾಥ ಜೊತೆಲಿ ಓದ್ದವರು, ಯಾವಾಗಲೂ ಹೋದ್ರು ಮೆಜೆಸ್ಟಿಕಲ್ಲಿ ಹೋದಾಗ ಅವ್ನು ಒಂದು ದೇವಸ್ಥಾನಕ್ಕೆ ಹೋಗ್ತಾನೆ. ನಾನೇನು ಹೇಳ್ತೀನಿ, ನೀನು ಹೋಗ್ಬಿಟ್ಟು ಪಾಪ ಇಲ್ಲಿ ಕಾಯ್ತೀನಿ ಅಂತೀನಿ. ಬೇಡ ನಿನಗೆ ಟೈಮ್ ಇಲ್ಲ, ನಡಿ ಹೋಗೋಣ ಅಂದರೆ, ಬೇಡ ಕಾಯ್ತೀನಿ, ಹೋಗು, ಟೈಮ್ ಇಲ್ಲಿದ್ರೆ ಹೋಗ್ಲಿ ಅಂತ ಕಳಿಸ್ತೀನಿ. 5 ನಿಮಿಷ ತಗೊಳ್ಳೋ ಬದಲಾಗ 15 ನಿಮಿಷ ತಗೊಳ್ಳೋ, ನಮ್ಮ ಅಪ್ಪನ ಗಂಟೆ ಏನೋಯ್ತು. ಅದೇ ರೀತಿ ಮಸೀದಿ ಮುಂದ್ಗಡೆ ಹೋಗುವಾಗ ಏನಾದರೂ ಅಲ್ಲಿ ಅಜಾನ್ಗೆ ಹೋಗಿದ್ರೆ, ನೀನು ನಮಾಜ್ ಹೋಗ್ಬಿಡು ಪಾಪ, ಇಲ್ಲಿರ್ತೀನಿ ಅಂತಾನೆ. ನಿನ್ಗೆ ಲೇಟ್ ಆಗುತ್ತಲ್ಲಪ್ಪ ಅಂದರೆ, ಇಲ್ಲ ಹೋಗು, ಕೂತ್ಕೊಂಡಿರ್ತಾನೆ. ಅವರಪ್ಪನ ಗಂಟು ಏನೂ ಹೋಗಿಲ್ಲ. ಇದನ್ನು ಅರ್ಥ ಮಾಡಿಕೊಂಡು ನಾವೆಲ್ಲ ಭಾರತೀಯರು, ನಾವೆಲ್ಲ ಎಲ್ಲ ಧರ್ಮ, ಅವ್ರವ್ರ ಧರ್ಮ ಅವ್ರು ಆಚರಣೆ ಮಾಡಲಿ. ಇನ್ನೊಂದು ಧರ್ಮದ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು, ಅದರಲ್ಲಿ ಹಸ್ತಕ್ಷೇಪ ಮಾಡೋದು, ಅದನ್ನು ಸುಮ್ಮನೆ ಹೋಗಿ ಅಲ್ಲಿ ಗಲಾಟೆಗಳು ಮಾಡೋದು, ಹಿಂದೂಗಳು ಹೋಗಿ ಮಸೀದಿಗಳ ಹತ್ರ ಮಾಡೋದಾಗಲಿ, ದರ್ಗಾ ಹತ್ರ ಮಾಡೋದಾಗಲಿ, ಅಥವಾ ಮುಸ್ಲಿಮ್ಸ್ ಹೋಗಿ ಇನ್ನೊಂದು ಕಡೆ ಮಾಡೋದಾಗಲಿ, ಯಾವುದು ಇದು ನಮ್ಮ ದೇಶಕ್ಕೆ ಒಳ್ಳೆಯದಲ್ಲ, ನಮ್ಮ ಜನರಿಗೂ ಒಳ್ಳೆಯದಲ್ಲ. ನಮ್ಮ ದೇಶದ ಮುಂದಿನ ನಾವು ವಿಶ್ವಗುರು ಆಗಬೇಕು ಅಂತಿದ್ದೇವಲ್ಲ, ಅದನ್ನೂ ಅಡ್ಡಿಪಡಿಸ್ದಂಗೆ ನಾವೇ ಕಿತ್ತಾಡ್ಕೊಂಡು ಸಾಯ್ತಾ ಇದ್ರೆ ನಮ್ಮ ದೇಶ ಯಾವತ್ತಿಗೆ ಮುಂದುವರಿಯುತ್ತೆ? ನಾವೆಲ್ಲ ಮುಂದುವರೆದ್ರೆ ನಮ್ಮ ದೇಶ ಮುಂದುವರಿಯೋದು. ಇವಾಗ ರಾಘವೇಂದ್ರ ಅವ್ರು ಹೇಳಿದ್ರಲ್ಲ, ಎಲ್ರಿಗೂ ವಿದ್ಯೆ ಕಲಿಸ್ಬೇಕು. ಒಂದು ವಿಷಯ ಅವ್ರು ಹೇಳಿದ್ರು, ವಿದ್ಯೆಯಲ್ಲಿ ಕಡಿಮೆ ಇದ್ದಾರೆ ಅಂತ. ಯಾರಿಗೆ ಅವಕಾಶ ಸಿಕ್ಕಿಲ್ವೋ ಅವ್ರು ಅವಕಾಶ ವಂಚಿತರಾಗಿದ್ದಾರೆ. ಅದಕ್ಕೆ ಮುಸ್ಲಿಂ ಏರಿಯಾಗಳಲ್ಲಿ ಸ್ಕೂಲ್ಗಳು ತೆರಿಬೇಕಾದ ಬೇರೆ ವಿಷಯ ಅಲ್ಲ ಸರ್. ಎಲ್ಲ ಏರಿಯಾಗಳಲ್ಲೂ ಶಾಲೆಗಳಿವೆ ಸರ್, ಸರ್ಕಾರಿ ಶಾಲೆಗಳು. ಕಳಿಸೋದ್ರಲ್ಲಿ ಏನು ತಪ್ಪು? ಇಲ್ಲ, ಬಹಳಷ್ಟು ಕಡೆ ಇನ್ನೂ ಮಾಡುವಂಥದ್ದು ಬೇಕಾದಷ್ಟಿದೆ. ಸರ್ಕಾರಗಳು ಅದ್ರ ಬಗ್ಗೆ ಗಮನ ಕೊಡಬೇಕು. ಇವರು ವಿಷಯ ಎತ್ತಿದ್ದಕ್ಕೆ ಹೇಳ್ತಾ ಇದ್ದಾನೆ, ಇಂಥ ಸಂದರ್ಭದಲ್ಲಿ ಆ ವಿಷಯ ಬೇಕಿರಲಿಲ್ಲ, ಹೇಳಿದ್ರು ಅದಕ್ಕೆ ಹೇಳ್ತಾ ಇದ್ದೇನೆ. ಒಂದು. ಎರಡನೇದೇನೆಂದರೆ, ಎರಡು ಕಡೆನೂ ಹಿಂದೂ ಧರ್ಮ ಆಗಲಿ, ನಾನು ಸ್ಟಡಿ ಮಾಡಿದ್ದೇನೆ ಹಿಂದೂ ಧರ್ಮದಲ್ಲಿ ಪೋಖ್ರಿಗಳು ಮಾಡುವಂಥ ಕೆಲಸಕ್ಕೆ ಯಾವುದೋ ಅವಕಾಶ ಇಲ್ಲ. ಯಾಕೆ ಮಾಡ್ತೀರಪ್ಪ? ಇಸ್ಲಾಂನಲ್ಲಿ ಇದೆಯಾ? ಇಲ್ಲ. ಯಾರು ಮಾಡ್ತಾ ಇರೋದು? ಹಾಗಾದ್ರೆ ಇವರು ಧರ್ಮ ಆಚರಣೆ ಮಾಡೋರ ಜನ ಅಲ್ಲ, ಕಿರಿಕಿರಿ ಮಾಡುವಂಥ ಜನ ಮಾಡ್ಕೊಳ್ತಾ ಇದ್ದಾರೆ. ಸರ್ಕಾರ ಅವ್ರಿಗೆ ಫುಲ್ಲು ಫ್ರೀ ಹ್ಯಾಂಡ್ ಕೊಡಬೇಕು. ಭರತ್ ಗೌಡ್ರು ಹೇಳಿದ ಒಂದು ಮಾತಿಗೆ ನಾನು ಒಪ್ತೇನೆ, ಫ್ರೀ ಹ್ಯಾಂಡ್ ಕೊಡಬೇಕು. ಫ್ರೀ ಹ್ಯಾಂಡ್ ಪೊಲೀಸ್ನವ್ರು ಕೊಟ್ಟರೆ, ಆ ಪೊಲೀಸ್ನವರು ಒಳ್ಳೆ ನಿಯತ್ತಿಂದ ಯಾರು ನಿಜವಾದ ಕಲ್ಪ್ರಿಟ್ಸ್ ಇದ್ದಾರೋ ಅವ್ರಿಗೆ ಸರಿಯಾಗಿ ತಗೊಂಡೋಗಿ ಕಡವಾಣ ಹಾಕಬೇಕು. ಮತ್ತೊಂದು ಸಲ ಆಗದಿರ ಇರೋದಕ್ಕೆ ನೋಡ್ಕೊಬೇಕು. ಆಮೇಲೆ ನಾವೆಲ್ಲ ಮಾಡ್ತಿದ್ದಾಗ, ಇಂಥದ್ದೆಲ್ಲ ನಡೆದಾಗ ಮೊದಲೇ ಒಂದು 6 ದಿನ 8 ದಿನ ಮುಂಚಿತವಾಗಿ ಪೀಸ್ ಕಮಿಟಿ ಕರೆದುಬಿಟ್ಟು ಅಲ್ಲಿ ಮೀಟಿಂಗ್ ಮಾಡ್ತಾರೆ. ಎರಡು ಕಡೆ ಎಲ್ಲ ಸಮುದಾಯದವರು ಕರೆದುಬಿಟ್ಟು ಅಲ್ಲೂ ಮಾಡಿರಬೇಕು. ಪೊಲೀಸ್ನವರಂತೂ ಮಾಡಿರ್ತಾರೆ. ಆದರೂ ಯಾರು ಕಿಡಿಗೇಡಿಗಳು ಇದನ್ನು ಲಾಭ ಮಾಡಿಕೊಂಡು ಯಾರ ಮೇಲೋ ಗೂಬೆ ಕೂರಿಸೋದಕ್ಕೆ ಯಾರಿಗೂ ಎತ್ತು ಕಟ್ಟಿರ್ತಾರೆ.
ಹೊರಗೆ ಬಂದುಬಿಟ್ಟು ಅವನ ಹತ್ರ ಚಾಕು ಇದೆ, ಇವನ ಹತ್ರ ಇದಿದೆ, ಅವನ ಹತ್ರ ಮಚ್ಚಿದೆ, ಅವನ ಹತ್ರ ತಲ್ವಾರಿದೆ ಅಂತ ಬಡ್ಕೊಳ್ತಾ ಇರ್ತಾರೆ. ಅವ್ರಿಗೆಲ್ಲ ಕಡಿವಾಣ ಆಗಬೇಕು ಅಂತ ನಾನು ಎಲ್ರಿಗೂ ಹೇಳ್ತೇನೆ. ಇದೇ ಸಂದರ್ಭದಲ್ಲಿ ಎಲ್ಲ ಯುವಕರಿಗೂ ಎರಡೂ ಸಮುದಾಯದವ್ರಿಗೂ ಶಾಂತಿ ಕಾಪಾಡಿ ಅಂತ ನಾನು ಬೇಡ್ಕೊಳ್ತೇನೆ. ಭರತ್ ಗೌಡ್ರೆ, ಕಾನೂನು ಸುವ್ಯವಸ್ಥೆ ಬಗ್ಗೆ ಅವರು ಕೂಡ ಮಾತನಾಡ್ತಾ ಇದ್ರು. ವೈಫಲ್ಯ ಎದ್ದು ಕಾಣ್ತಾ ಇದೆ ಅಂತ ಹೇಳಿ ಒಂದ್ ಕಡೆಯಲ್ಲಿ ಗೃಹ ಸಚಿವರು ಕೊಟ್ಟಂತ ಹೇಳಿಕೆಯನ್ನು ಕೂಡ ಗಮನಿಸಿದ್ರಿ, ಏನು ಹೇಳಿದ್ರು ಅಂತ ಹೇಳಿ. ಹಾಗೇನೆ ಇಲ್ಲಿ ಒಂದು ಇಂಟೆಲಿಜೆನ್ಸ್ ರಿಪೋರ್ಟ್ ಇರಲಿಲ್ವಾ ಸರ್ಕಾರಕ್ಕೆ ಅಥವಾ ಪೊಲೀಸರಿಗೆ ಇದ್ರ ಬಗ್ಗೆ ಒಂದು ಸಣ್ಣ ಮಾಹಿತಿ ಇರಲಿಲ್ವಾ? ಇಂಥ ಒಂದು ಮಾಹಿತಿ ಇದ್ರೆ ತಡೆಗಟ್ಟಬಹುದಿತ್ತಲ್ವಾ ಈ ಕೆಲಸವನ್ನು? ಮಾಹಿತಿ ಅಂತಂದ್ರ ದೊಡ್ಡ ಮಾಹಿತಿನೇ ಇತ್ತು ಇವರಿಗೆ. ಯಾಕಂದ್ರೆ ಅದೇ ಸ್ಥಳದಲ್ಲೇ ಈ ಹಿಂದೆ ಹೋದ ವರ್ಷ ಗಣೇಶ ವಿಸರ್ಜನೆ ವೇಳೆ ಇದೇ ರೀತಿಯ ಒಂದು ಸಣ್ಣ ಅವಘಡ ನಡೆದಿತ್ತು. ಓಕೆ, ಇದು ದಿಸ್ ಇಸ್ ನಾಟ್ ಫಸ್ಟ್ ಟೈಮ್, ಇದು ಮೊದಲನೇ ಬಾರಿ ನಡೆದಿದ್ದಲ್ಲ. ಇದನ್ನ ಅಲ್ಲಿರುವಂತ ಏನು ಪೊಲೀಸ್ ಸ್ಟೇಷನ್ ಇದೆ, ಅಲ್ಲಿರುವಂತ ಸರ್ಕಲ್ ಇನ್ಸ್ಪೆಕ್ಟರ್ ಆಗಿರ್ಬೋದು, ಸಬ್ ಇನ್ಸ್ಪೆಕ್ಟರ್ ಆಗಿರ್ಬೋದು, ಹೆಚ್ಚಿನ ಭದ್ರತೆಯನ್ನು ಕೊಟ್ಟು ಕಾಕಿ ಕಣ್ಗಾವಲು ಇದೆಯಪ್ಪ, ಯಾವುದೇ ಕಿಡಿಗೇಡಿಗಳಿರ್ಬೋದು, ಅದು ಯಾವ ಕಡೆಯಿಂದಾದ್ರೂ ಇರ್ಬೋದು, ಕಾಕಿ ಕಣ್ಗಾವಲಿದೆ, ನಮ್ದೇನು ಬೇಳೆ ಅಲ್ಲಪ್ಪ, ನಾವು ಬಾಯಿ ಮುಚ್ಕೊಂಡು ಕೂತ್ಕೋಬೇಕು ಅನ್ನುವಂತಹ ಪರಿಸ್ಥಿತಿಯನ್ನ ಪೊಲೀಸ್ ಇಲಾಖೆ ಮತ್ತು ಸರ್ಕಾರ ನಿರ್ಮಾಣ ಮಾಡಬೇಕಾಗಿತ್ತು. ಹಿಂದೆ ಒಂದು ಕಹಿ ಘಟನೆ ಗೊತ್ತಿದ್ರು ಕೂಡ ಈ ಸಲ ಏನು ಅಲ್ಲಿ ನಡೀತಾ ಇರ್ಬೇಕು, ಆ ಘಟನೆ ನಡೀತಾ ಇರಬೇಕಾದ್ರೆ ಮಸೀದಿಯಿಂದ 100-150 ಜನ ಹೊರಗಡೆ, ಅಲ್ಲಿರುವಂತ ಪ್ರತ್ಯಕ್ಷದರ್ಶಿಗಳು ಎಲ್ಲಾ ಟಿವಿಗಳಲ್ಲಿ ಹೇಳ್ತಾ ಇರೋದು, ಅವರ ಕಾರುಗಳ ಮೇಲೆ ಇದ್ದಂತ ರಾಡ್ಗಳನ್ನ ಮತ್ತೆ ಅವ್ರ ಕಾರುಗಳ ಮೇಲೆ ಹಾಕಿದ್ದಂತ ಮುಚ್ಚುಗಳನ್ನ ಎತ್ತಿ ತೋರಿಸಿದ್ದಾರೆ. ಇದು ಯಾರೋ ಹೇಳಬೇಕು, ಸೃಷ್ಟಿ ಮಾಡಬೇಕು ಅನ್ನೋದಲ್ಲ, ವಾಸ್ತವವನ್ನ ಮಾತಾಡೋಣ. ಇಲ್ಲಿ ಏನಾಗಿದೆ, ಪಾಠವನ್ನ ಸಂವಿಧಾನವನ್ನ ಹೇಳ್ಕೊಡೋದು ಬರೀ ನಾವು ಹೇಳೋದು. ನಮಾಜ್ ಬರೋರು ಯಾರು ಮೊಚ್ಚಗಳು ಇದು ಅದು ಎತ್ಕೊಂಡ್ ಬರಲ್ಲ. ಯಾರಾದ್ರೂ ಬಂದಿರ್ಬೋದು, ಯಾರೇ ಆಗ್ಲಿ. ಹಿಜಾಬ್ ವಿಷಯ ನಡೆದಾಗ ಅಲ್ಲಿ ಕೇಸರಿ ಶಾಲ್ಗಳು ತಗೊಂಡ್ಬಂದು ಹಂಚ್ಬಿಟ್ಟು 300-300 ರೂಪಾಯಿ ಕೊಟ್ರು. ಅಂತದ್ ಯಾರಾದ್ರು ಮಾಡ್ತಾ ಇದಾರ ಅಲ್ಲಿ? ಯಾಕೆ ಸುಳ್ಳು ಹೇಳ್ತೀರಾ? ಯಾರು ನಮಾಜ್ ಹೋಗೋರು ಇವ್ರು ಹೇಳ್ತಾ ಇದಾರೆ ಅಲ್ಲಿ ಬಂದಿದೆ ಅಂತ ನಿಮ್ಗೆ ಹೆಂಗ್ ಗೊತ್ತಾಯ್ತು? ಹೇಳಿದ್ರೆ ಗೊತ್ತಾಗೋಯ್ತಾ? ಇವ್ರು ಹೇಳಿದ್ರೆ ಆಗೋಯ್ತಾ? ವಾಸ್ತವ ನಿಮ್ಗೆ ಗೊತ್ತಾಯ್ತಲ್ಲ, ಭರತ್ ಗೌಡ್ರೆ ನೀವೆಲ್ಲ ತಿಳಿದಾಗ ಮಾತಾಡ್ತಾ ಇದ್ರ, ಅಲ್ಲಿ ಹೋಗಿ ಪೊಲೀಸ್ನವ್ರು ಹೆಲ್ಪ್ ಮಾಡಿ ಸ್ವಾಮಿ. ನೀವು ಪಾಠ ಮಾಡಿ ಸ್ವಾಮಿ, ಸಂವಿಧಾನದ ಪಾಠವನ್ನ ಮಾಡಿ. ಸಂವಿಧಾನದ ಪಾಠವನ್ನ ಮಾಡ್ತಾ ಇಲ್ಲ, ಕಾನೂನನ್ನು ಮಾತ್ರ ನೀವು ಅಲ್ಲಿ ಏರ್ತೀರಾ. ದಯವಿಟ್ಟು ಸ್ಕ್ರೀನ್ ಮೇಲೆ ನೋಡ್ತಾ ಇರ್ಬೋದು ಯಾರು ಏನ್ ಮಾಡಿದ್ದಾರೆ. ಕಲ್ಲೆಲ್ಲಿಂದ ಬಂತು, ಮಚ್ಚೆಲಿಂದ ಬಂತು, ಲಾಂಗ್ ಎಲ್ಲಿಂದ ಬಂತು, ಪೆಟ್ರೋಲ್ ಬಾಂಬ್ ಎಲ್ಲಿಂದ ಬಂತು, ಹಾಗೇನೆ ಅಂಗಡಿಗಳಿಗೆ ಬೆಂಕಿ ಇಟ್ಟವ್ರು ಯಾರು, ಎಲ್ಲವನ್ನು ಕೂಡ ನೋಡ್ತಾ ಇದ್ದೀವಿ ಸರ್. ಯಾವುದು ಪ್ರೀ ಪ್ಲಾನ್ ಇರಲಿ, ಇದು ಪೂರ್ವ ನಿಯೋಜಿತ ಕೃತ್ಯ ಅಲ್ವಾ ಸರ್? ಇದು ಪೂರ್ವ ನಿಯೋಜಿತ ಕೃತ್ಯ ಅಲ್ವಾ? ಷಡ್ಯಂತ್ರ ಪೂರ್ವ ನಿಯೋಜಿತ ಇದ್ರೂನು ಪೂರ್ವ ನಿಯೋಜಿತ ಇಲ್ದಿದ್ರು ಅವ್ರಿಗೆ ಬಿಡಬಾರ್ದು, ಕ್ಷಮಿಸಬಾರ್ದು, ಪೊಲೀಸ್ನವರು ಕಾರ್ಯ ಮಾಡ್ಲಿ. ನಮ್ಮ ಆಶಯ ಕೂಡ ಇಷ್ಟೇ ಸರ್, ನಮ್ಮ ಆಶಯ ಕೂಡ ಇಷ್ಟೇ. ಅದು ಹಿಂದೂ ಆಗಿರ್ಲಿ, ಮುಸ್ಲಿಂ ಆಗಿರ್ಲಿ, ಕ್ರಿಶ್ಚಿಯನ್ ಆಗಿರ್ಲಿ, ಯಾವುದೇ ಧರ್ಮದವರಾಗ್ಲಿ ಅಂತ ಹೇಳ್ತಾ ಇರೋದಷ್ಟೇ. ನಮಾಜ್ ಬರೋರ ಸಾರಬೇಕಾಗಿರುವಂತ ಒಂದು ಧಾರ್ಮಿಕ ಸ್ಥಳದಲ್ಲಿ ಹೇಗೆ ಅಷ್ಟು ದೊಡ್ಡ ರೀತಿಯ ಕಲ್ಲುಗಳು ಮತ್ತೆ ಲಾಂಗ್ ಮತ್ತೆ ರಾಡ್ಗಳು ಹೇಗೆ ಬರುತ್ತೆ? ವ್ಯವಸ್ಥಿತ ಆಯ್ತು ಅಲ್ಲಿ? ಅಲ್ಲಿ ಯಾಕೆ ಬರುತ್ತೆ? ಮೆರವಣಿಗೆ ತಗೊಂಡವರು ಹೋಗೋರು ಅಲ್ಲ ಸುಳ್ಳು ಯಾಕೆ ಹೇಳ್ತೀರಾ? ಮತ್ತೆ ಅಲ್ಲಿ ಏಟ್ ತಿಂದವರು ಅಲ್ಲೆಲ್ಲ 9 ಜನ ಪೊಲೀಸರಿಗೆ ಏಟಾಗಿದೆ, 5-6 ಜನ ಅವರಿಗೆ. ಕ್ಲಾರಿಟಿ ಬೇಕು ಸರ್, ಗಲಾಟೆ ಮಾಡೋದಲ್ಲ, ಕ್ಲಾರಿಟಿ. ನೋಡಿ, ನಾನು ಮುಸ್ಲಿಂ ಸಮುದಾಯಕ್ಕೆ ಸೇರಿದ್ದೇನೆ, ಒಂದು ಮಸೀದಿಗೆ ಸೆಕ್ರೆಟರಿ 20 ವರ್ಷದಿಂದ ಆಗಿದ್ದೇನೆ. ಆ ಮಸೀದಿನಲ್ಲಿ ಏನಿರುತ್ತೆ ಏನಿಲ್ಲ ನನಗೆ ತಿಳಿದಿದ್ದು ಇವ್ರ ಮಾತು ನಿಜ ಅಂತ ತಿಳ್ಕೊಳ್ಳ. ನಾನು ಅಲ್ಲಿ ನನ್ನ ಕಣ್ಣು ಎದುರುಗಡೆನೆ ಎಲ್ಲ ಇದ್ದು ಸುಳ್ಳು ಹೇಳ್ತಾ ಇದ್ರೆ ಒಪ್ಕೊಳ್ಳ. ಯಾವುದೇ ಮಸೀದಿ ಆಗಿರ್ಲಿ, ಯಾರು ನಮಾಜ್ ಹೋಗೋರು ಕಲ್ಲು ತಗೊಂಡೋಗಲ್ಲ, ರಾಡು ತಗೊಂಡೋಗಲ್ಲ, ಮಚ್ಚು ತಗೊಳ್ಳಿ. ಮಸೀದಿಯಲ್ಲಿ ಇರಲ್ಲ, ಎಲ್ಲಿಂದ ಬಂತು ಅಂತ ಕೇಳ್ತಾ ಇರೋದು. ಕ್ಲಾರಿಟಿ ಕೊಡಿ. ನಿಮ್ಮ ಮಸೀದಿಯಲ್ಲಿ ಇಲ್ಲ ಸರ್, ಇಲ್ಲ ಬಿಡಿ, ಯಾವ ಮಸೀದಿಯಲ್ಲೂ ಸಿಗಲ್ಲ, ಕೇಳಿಸ್ಕೊಳ್ಳಿ. ಮಾತುಗಳು ಹುಟ್ಟಾಗೋದು ಸರಿ ಇಲ್ಲ. ಕಂಟಿನ್ಯೂ ಮಾಡಿ ಸರ್. ನೋಡಿ, ಇಲ್ಲಿ ಯಾವ ಮಸೀದಿಯಲ್ಲೂ ಇದೆ ಅಂತ ಹೇಳ್ತಾ ಇಲ್ಲ ಸರ್, ಅರ್ಥ ಮಾಡ್ಕೊಂತ ಇಲ್ಲ. ಅಂದ್ರೆ ಭರತ್ ಗೌಡ್ರು ಹೇಳಲಿಲ್ಲ, ಯಾರು ಹೇಳಲಿಲ್ಲ, ಎಲ್ಲ ಮಸೀದಿಗಳಲ್ಲಿ ಬಾಂಬು ಮಚ್ಚಿಟ್ಕೊಂಡು. ನನಗೆ ಕೇಳಿ ದೇವಸ್ಥಾನದಲ್ಲಿ ಏನಿದೆ ಅಂತ ಇಲ್ಲ, ತೆಂಗಿನಕಾಯಿ ಇರುತ್ತೆ, ಬತ್ತಿ ಇರುತ್ತೆ ಅಂತ ಹೇಳ್ತಾರೆ. ನಿಯತ್ತಾಗಿ ಹೇಳ್ರಿ. ಅರ್ಥ ಮಾಡ್ಕೊಳ್ಳಿ, ಅನರ್ಥ ಮಾಡ್ಕೊಳ್ತಾ ಇದ್ದೀರಾ. ನಿನ್ನೆ ನಡೆದಂತ
ನಡೆದಿರುವಂತಹ ಘಟನೆಯಲ್ಲಿ ಯೂ ಟರ್ನ್ ತಗೊಳ್ಳುವಂತಹ ದರ್ಗಾದ ಮುಂದೆ ಹೇಗೆ ಅಷ್ಟು ವ್ಯವಸ್ಥಿತವಾಗಿ ಮಾರ್ಗದರ್ಶನಗಳು ಬಂತು ಅಂತ ನಾವು ಎಲ್ಲಾ ಮಸೀದಿಗಳಲ್ಲಿ ಅಂತ ಹೇಳ ಸುಳ್ಳು ಹೇಳಿ ನಡೀತಾ ಅಲ್ಲಿ ಹುರಿತಾ ಇರೋ ಬೆಂಕಿಗೆ ಇನ್ ಸ್ವಲ್ಪ ತುಪ್ಪ ಸುರಿಯೋದು ಬೇಡ. ಅದಕ್ಕೆ ಜ್ಞಾನ ಅಂತ ಅನ್ನಲ್ಲ, ನಾವು ಮಾತಾಡಕ್ ಬಂದಿದ್ದೀವಿ ಇಲ್ಲಿ. ಬೇರೆ ಯಾರೋ ನೋಡೋರಿಗೆ ಅರ್ಥ ಆಗ್ಬೇಕು ಏನಪ್ಪ ಮಾತಾಡ್ತಿದ್ದೀವಿ ಅಂತ. ಒಂದು ಪಾಯಿಂಟ್ ಹೇಳಿದ್ರು, ಯಾವ ದರ್ಗದಲ್ಲೂ ಇರಲ್ಲ, ಯಾವ ಮಸೀದಿಯಲ್ಲೂ ಇರಲ್ಲ. ಕರೆಕ್ಟ್, ಒಪ್ಕೊಂಡು ಅಗ್ರೀಡ್ ಇರಲ್ಲ. ಅದಕ್ಕೆ ಬಿಟ್ಬಿಡ್ಬೇಕಾಗಿತ್ತು ಶಫಿ ಸರ್. ಈಗ ಮತ್ತೆ ಅದನ್ನೇನೆ ನೀವು ಒತ್ಸಲಿ ಹೇಳಿದ್ರೆ ಡಿಸ್ಕಷನ್ ಟೈಮ್ ಹೋಗುತ್ತೆ ಅಷ್ಟೇ. ವೈಟ್ ಸರ್ ಈಗ ಸರ್ ಒಂದು ವಿಚಾರ ಏನು ಅಂತ ಅಂದರೆ, ಭರತ್ ಗೌಡರು ಹೇಳಿರೋದನ್ನ ಎಕ್ಸ್ಟೆನ್ಷನ್ ವರ್ಷನ್ ಹೇಳ್ತಾ ಇದ್ದೀನಿ ನನಗೆ ಅರ್ಥ ಆಗುವಂತಹ ರೀತಿಯಲ್ಲಿ. ಈಗ ನಾವೆಲ್ಲೂ ಸಿಗೋದಿಲ್ಲ. ಈ ಒಂದು ಕೃತ್ಯವನ್ನು ಎಸಗಿದಂತಹ ಸಮುದಾಯದ ಹುಡುಗರು ಮುಸಲ್ಮಾನರು ಇದನ್ನು ಅವರು ಪ್ರೇರಿತಗಾಗಿ ಸ್ವಯಂ ಪ್ರೇರಿತವಾಗಿ ಮಾಡಿದ್ರ ಅಥವಾ ಯಾರಾದ್ರೂ ಹೇಳ್ಕೊಟ್ರ? ಆಯ್ತು ಹೇಳ್ತೀನಿ. ಇವ್ರೇನು ಮಾಡಿಲ್ಲ ಅಂತ ಗೊತ್ತಾಯ್ತು. ಇನ್ನು 4 ಜನ ಹಿಂದೂ ಹುಡುಗರನ್ನ ಹಾಕೊಳ್ಳಿ ಸರ್. ಅಂತ ಕರಿತಾ ಇದ್ದೀವಿ ಅಂತಂದ್ರೆ ಅದು ಮುಸಲ್ಮಾನ ಅಂತ ಹೇಳ್ಬಿಟ್ರೆ ಆಗೋಯ್ತಾ ಸರ್? ಕೋಮು ವಿವಾದ ಅಂತ ಕರಿತಾ ಇದ್ದೀವಿ ಅಂತಂದ್ರೆ ಯಾವುದೋ ಒಂದು ಸಬ್ಜೆಕ್ಟ್ ಏನ್ ಅರ್ಥ? ಯಾರ ಪರವನ್ನಲ್ಲ, ವಾಸ್ತವದ ಪರ. ವಾಸ್ತವ ಅಂದ್ರೆ ಒಂದೇ ಕಡೆ ಮಾತಾಡ್ತೀರಾ? ಪಾಯಿಂಟ್ ಏನಕ್ಕೆ ನಾವು ಗಣೇಶ ವರ್ಸಸ್ ಮುಸ್ಲಿಂ ಅಂತ, ನಾನು ಮುಸಲ್ಮಾನ್ ಹುಡುಗರು ಒಂದೇ, ಹಿಂದೂ ಹುಡುಗರೇ ಹಿಂದೂ ಗಣೇಶನ ಮಾಡಿಲ್ಲ ಅಂತ ನಿಮ್ಗೆ ಹೆಂಗ್ ಗೊತ್ತು ಸ್ವಾಮಿ? ನೀವು ಆಡ್ ಮಾಡ್ಕೊಳ್ಳಿ. ಅವ್ರ ಮೇಲೆ ಜವಾಬ್ದಾರಿ 150 ಜನದಲ್ಲಿ 100 ಜನ ಹಿಂದೂ ಹುಡುಗರೇ ಇರ್ಲಿ, 50 ಜನ ಮುಸ್ಲಿಂ ಇರ್ಲಿ, ಅವ್ರ ಮೇಲೆ ಕೇಳಿಸ್ಕೊಳ್ಳಿ ಸರ್. ಮೊದಲು 150 ಜನದಲ್ಲಿ 150 ಜನ ಇರ್ಲಿ, ಆದರೆ ಹಿಂದೂಗಳೇ ಹಿಂದೂ ದೇವರ ಮೇಲೆ ಹಲ್ಲೆವನ್ನ ಮಾಡೋದಿಲ್ಲ ಅಥವಾ ಅಲ್ಲಿ ಹೋಗ್ಬಾರ್ದು ಅಂತ ತಡೆಯೋದಿಲ್ಲ. ಯಾರನ್ನ ತಡಿತಾರ? ಕಿತ್ತಾಕಿರೋದು ಅಲ್ಲ, ವಿಗ್ರಹನೇ ಕಿತ್ತಾಕಿರೋದಿಲ್ವಾ? ಬಂಡುವಾದ ಮಾಡ್ಬೇಕು ಅಂತ ನಾನು ಮಾಡ್ತೀನಿ. ಗಡ್ಡ ಬಿಟ್ಕೊಂಡು ಗಡ್ಡ ಹಾಕೊಂಡು ಮಾಡೋಣ. ಗಡ್ಡ ಹಾಕೊಂಡು ದೇವಸ್ಥಾನದಲ್ಲಿ ವಿಗ್ರಹ ಕಿತ್ತಾಕಿರೋದಿಲ್ವಾ? ಶಫಿ ಸರ್ ಇಷ್ಟುವರೆಗೂ ತುಂಬಾ ಅದ್ಭುತವಾಗಿ ಜನರಸ್ ಆಗಿ ಮಾತಾಡ್ತಾ ಇದ್ರು. ಬಟ್ ಇವಾಗ ಎಲ್ಲೋ ಒಂದು ಕಡೆ ಸಮುದಾಯವನ್ನ ಒಬ್ಬರ ಮೇಲೆ ಎಲ್ಲ ಜವಾಬ್ದಾರಿ ಹಾಕ್ಬೇಡಿ, ಇನ್ವೆಸ್ಟಿಗೇಟ್ ಮಾಡ್ಲಿ. ಯಾರು ಮಾಡಿದ್ರು ಅವ್ರ ಮೇಲೆ ಕ್ರಮ ಜರುಗಿಸಲಿ. ಒಳ್ಳೆಯವರೇ ಸರ್, ಮೋಸ್ಟ್ ಇಂಪಲ್ಸಿವ್ ಪೀಪಲ್ ಅವರು ಮುಸಲ್ಮಾನ್ ಸರ್, ಹೇಳ್ತಾ ಇದ್ದೀನಿ ಓಪನ್ ಆಗಿ. ಒಳ್ಳೆಯವರು ಎಲ್ಲ ಸರ್, ಎಲ್ಲದರಲ್ಲೂ ಒಳ್ಳೆಯವರಿಲ್ಲ. ನಾನು ಇವತ್ತು ನಿಮ್ಮನ್ನ ಅಲಿಗೇಷನ್ ಮಾಡ್ತಿಲ್ಲ, ಸಮುದಾಯವನ್ನ ಬ್ಲೇಮ್ ಮಾಡ್ತಿಲ್ಲ. ಅಲ್ಲಿ ಬಂದಿರುವಂತಹ ಜನಗಳಿದ್ದಾರೆ ಅಂತ. ಹಾಗೇನೆ ಗಮನಿಸ್ತಾ ಇದ್ರಿ, ಕಲ್ಲು ಎಲ್ಲಿಂದ ಬಂತು, ಮಚ್ಚು ಎಲ್ಲಿಂದ ಬಂತು, ಲಾಂಗ್ ಎಲ್ಲಿಂದ ಬಂತು, ಪೆಟ್ರೋಲ್ ಬಾಂಬ್ ಎಲ್ಲಿಂದ ಬಂತು, ಇದೆಲ್ಲ ಯಾವುದು ಕೂಡ ಮಸೀದಿಯಲ್ಲಿ ಇಲ್ಲ ಎನ್ನುವಂಥದ್ದಾಗಿ ವಾದವನ್ನ ಮಂಡನೆ ಮಾಡ್ತಾ ಇದ್ರು. ನಾಗಮಂಗಲ ಗಲಭೆಗೆ ಸಂಬಂಧಿಸಿದಂತೆ 150 ಮಂದಿ ವಿರುದ್ಧ ಈಗಾಗಲೇ FIR ದಾಖಲಾಗಿದೆ. ಪೊಲೀಸರು ಒಂದ್ ಕಡೆಯಲ್ಲಿ ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಕಾದ್ ನೋಡ್ಬೇಕು ಯಾರೆಲ್ಲ ಇದರಲ್ಲಿ ಭಾಗಿಯಾಗಿದ್ದಾರೆ, ಈ ಎಲ್ಲ ಏನಾಯ್ತು ಘಟನೆ, ಇದಕ್ಕೆ ಕಾರಣೀಕರ್ತರು ಯಾರು, ಬುಡದಿಂದ ಅಂತ ಹೇಳಿದ್ರೆ ಬೇರು ಸಮೇತ ಕಿತ್ತಾಕ್ಬೇಕು. ಈ ಘಟನೆಗಳಿಗೆ ಅಥವಾ ಈ ಕೋಮು ಗಲಭೆಗಳಿಗೆ ಪ್ರೇರೇಪಣೆಯನ್ನ ಯಾರೇ ಕೊಡ್ತಾರೆ, ಯಾವ ಧರ್ಮದವರೇ ಆಗಲಿ ಅದನ್ನ ಬುಡ ಸಮೇತ ಕಿತ್ತು ಹಾಕಬೇಕು ಅನ್ನೋಂಥದ್ದು ನಮ್ಮ ಉದ್ದೇಶ. ಅದಕ್ಕಾಗಿ ಈ ಕಾರ್ಯಕ್ರಮವನ್ನು ಮಾಡ್ತಾ ಇರೋದು. ಶಫಿ ಸರ್ ಒಂದು ವಿಚಾರ ಅವರು ಕೂಡ ಹೇಳ್ತಾ ಇದ್ರು, ಇಲ್ಲಿ ಮಸೀದಿಯಲ್ಲಿ ಅಥವಾ ದರ್ಗಾದಲ್ಲಿ ಕಲ್ಲಿತ್ತು ಮಚ್ಚಿತ್ತು ಅಂತ ಯಾರು ಕೂಡ ಹೇಳಲಿಲ್ಲ ಸರ್. ಆ ಮಚ್ಚು ಕಲ್ಲುಗಳು ಅಥವಾ ಪೆಟ್ರೋಲ್ ಬಾಂಬ್ ಲಾಂಗುಗಳು ಎಲ್ಲಿಂದ ಬಂತು? ಇಲ್ಲಿ ಒಂದ್ ಕಡೆಯಲ್ಲಿ ಒಂದು ಸಮುದಾಯದವ್ರದ್ದು ದರ್ಗಾ ಇದೆ, ಇನ್ನೊಂದು ಸಮುದಾಯದವರ ಮೆರವಣಿಗೆ ಹೋಗ್ತಾ ಇದೆ. ಹಾಗಾದ್ರೆ ಗಣೇಶೋತ್ಸವ ಸಮಿತಿಯವರು ಮಚ್ಚು ಲಾಂಗ್ಗಳನ್ನು ತಂದಿದ್ರ? ಅಲ್ಲ, ತಂದವ್ರು ಯಾರು ಅಂತ ಬೇಕು ಸರ್ ಇಲ್ಲಿಗೆ. ಅದು ಯಾರೇ ತಂದಿದ್ರು ಅದು ದುಷ್ಕೃತ್ಯ, ಅದನ್ನು ಖಂಡಿಸ್ಬೇಕು, ಎಲ್ಲರೂ ಖಂಡಿಸ್ಬೇಕು, ನಾನು ಖಂಡಿಸ್ತೇನೆ. ಅವ್ನು ಬರೀ ಮುಸ್ಲಿಂ ತಂದಿದ್ದ ಅಂದರೆ ಇರಲಿ ಬಿಡಿ ಅಂತ ಹೇಳಿಕ್ಕೆ ಬರಲ್ಲ. ಹಿಂದೂಗಳು ತಂದಿದ್ರು ಯಾರಾದರೂ ಅಂದರೆ ಇವರೆಲ್ಲ ಇರಲಿ ಬಿಡಿ ಅಂತ ಹೇಳಕ್ಕೆ ಬರಲಿಲ್ಲ. ಯಾವುದೇ ಕಾರಣ ನೀವು ಈಗಲೇ ಹೇಳಿದಂತೆ ಕಾರಣಕರ್ತರು ಯಾರೇ ಆಗಿರಲಿ ಅವ್ರ ಮೇಲೆ ಕಠಿಣ ಕ್ರಮ ಜರುಗಿಸ್ಬೇಕು, ಸರಿಯಾದವ್ರನ್ನ ಹಿಡಿಬೇಕು. ಅಷ್ಟೇ ಅಲ್ಲ, ನಾನು ಇನ್ನೊಂದು ನಮ್ಮ ಪೊಲೀಸ್ನವ್ರಿಗೆ ಸರ್ಕಾರಕ್ಕೆ ಇನ್ನೊಂದು ಬೇಡ್ಕೊಳ್ಳೋದೇನೆಂದರೆ, ಅದ್ರ ಹಿಂದೆ ಲಾಭ ಮಾಡ್ಕೊಳ್ಳೋರ್ಗು ಹಿಡಿಬೇಕು. ಅದು ಯಾವುದೇ ರೀತಿಯಿಂದ ಆದರೂ ಅವ್ರ ಮೇಲೂ ಸರಿಯಾದ ಕ್ರಮ ಜರುಗಿಸ್ಬೇಕು, ಕಾನೂನು ಕ್ರಮ ಜರುಗಿಸ್ಬೇಕು. ಮತ್ತೊಂದು ಸಲ ಇಂಥದ್ದನ್ನು ಹುಟ್ಟಾಕೋರಿಗೆ ಅವ್ರಿಗೂ ಸರಿಯಾದ ಶಿಕ್ಷೆಗೆ ಒಳಪಡಿಸ್ಬೇಕು. ಆಮೇಲೆ ಇದು ಯಾರೇ ಆಗಿರಲಿ, ಹಿಂದೂ ಆಗಿರಲಿ ಮುಸ್ಲಿಂ ಆಗಿರಲಿ, ಯಾರ್ದು ನಮ್ಮ ದೇಶದ್ದಿದು, ಅವ್ರು ಯಾವುದೇ ಕಾರ ಆಗಿರಲಿ, ಅವನು ಯಾರಾದರೂ ಮುನ್ಸ್ವಾಮಿದಿದ್ರೆ ಅವ್ನು ಸುಟ್ಟೋಗ್ಬಿಡ್ಲಿ, ಅವನು ರಹೀಬ್ದಿಲ್ದ್ರೆ ಸುಟ್ಟೋಗೋದು ಬೇಡ. ಏನಿದು? ಶಫಿ ಸರ್ ಒಂದು ವಿಚಾರ ಇಲ್ಲಿ ಮೆನ್ಷನ್ ಮಾಡೋಕೆ ಇಷ್ಟಪಡ್ತೀನಿ. ಒಂದು ದರ್ಗಾ, ಒಂದು ದೇವಸ್ಥಾನ ಅನ್ಕೊಳ್ಳಿ,
ಆದ್ರೆ ಎದುರ ಯಾವುದೇ ಸಮುದಾಯದವರು ಹೋಗ್ಲಿ ಸರ್, ಅಲ್ಲಿ ಗೌರವಯುತವಾಗಿ ಅವರು ಧಾರ್ಮಿಕ ಭಾವನೆಗಳಿಂದ ನಡ್ಕೊಂಡು ಆಗ್ಲೇ ನಾನು ಹೇಳಿದೆ. ಎಸ್ ನಡ್ಕೊಂಡು ಈಗ ನಾನೇ ದರ್ಗಾ ಮುಂದೆ ಹೋಗ್ತಾ ಇದ್ದೀನಿ ಅಂತ ಹೇಳಿದ್ರೆ, ಓ ಇದು ಮುಸ್ಲಿಂ ಸಮುದಾಯದವರ ದರ್ಗಾ, ಇಲ್ಲಿ ಒಂದು ಧಾರ್ಮಿಕ ಆಚರಣೆ ಆಗುತ್ತೆ ಅಂತ ಹೇಳಿ ನಾನು ಗೌರವದಿಂದ ಹೋಗ್ಬೇಕು. ಅಲ್ಲಿ ಭಯ ಹುಟ್ಟಿಸುವಂತ ಕೆಲಸ ಮಾಡ್ತಾ ಇರೋರು ಯಾರು ಅಂತ ಕೇಳ್ತಾ ಇರೋದು. ನನ್ಗೆ ನಾಳೆ ಭಯ ಆಗ್ಬಾರ್ದು ಸರ್. ಅಲ್ಲಿ ನೀವು ಕೇಳ್ತಾ ಇರೋದಕ್ಕೆ ಉತ್ತರ ಪೊಲೀಸ್ನವ್ರು ಹಿಡಿತಾ ಇದ್ದಾರೆ, ಸಿಗುತ್ತೆ ಉತ್ತರ. ಈ ಸಂದರ್ಭದಲ್ಲಿ ಇನ್ನೊಂದು ಮಾತು ನೀವು ಹೇಳಿದ್ರಿ, ಅಲ್ಲಿ ಶಾಂತಿಯುತವಾಗಿ ಪಾಸ್ ಆಗೋದಕ್ಕೆ ನೋಡ್ಕೊಬೇಕು. ಎಲ್ಲ ನಮ್ಮ ಭಾರತದಲ್ಲಿ ಅಂತ ಜನ ಜಾಸ್ತಿ ಜನ ಎಂತ ಅಂದ್ರೆ ಒಬ್ರಿಗೊಬ್ರು ಅರ್ಥ ಮಾಡ್ಕೊಂಡು ಅವ್ರವ್ರ ಧರ್ಮಕ್ಕೆ ಗೌರವ ಕೊಟ್ಕೊಂಡು ಅವ್ರ ಧರ್ಮದ ಮೇಲೆ ಹೆಂಗಾದ್ರೂ ನಡ್ಕೊಳ್ಳಿ. ನಾನು ಆ ಧರ್ಮ ಒಪ್ಪದಿದ್ರೆ ಅದನ್ನ ಅಡ್ಡಿಪಡಿಸುವಂಥದ್ದು ಏನು ಅವಶ್ಯಕತೆ ಇಲ್ಲ. ಅದೇ ರೀತಿ ನಾವಿಬ್ರು ಹಿಂದೂಗಳು ಮುಕ್ಕೋಟಿ ದೇವ್ರಿಗೆ ನಂಬೋರು, ನಾವು ಏಕದೈವ ಆರಾಧಕರು ಇರಲಿ. ಏಕದೈವ ಆರಾಧನೆ ಮಾಡೋರಿಗೆ ಮುಕ್ಕೋಟಿ ದೇವರು ಆರಾಧನೆ ಮಾಡೋರ್ಗೆ ಅಡ್ಡಿ ಬರ್ತಾ ಇದ್ದಾರಾ, ಅಥವಾ ಮುಕ್ಕೋಟಿ ದೇವ್ರುಗಳ ಆರಾಧನೆ ಮಾಡೋರಿಗೆ ಏಕ ದೈವ ಆರಾಧಕರು ಅಡ್ಡಿ ಬರ್ತಾ ಇದ್ದಾರಾ, ಅಥವಾ ಯಾವ ದೇವರು ಇಲ್ಲ ಅಂತ ನಮ್ಮ ಕಮ್ಯುನಿಸ್ಟ್ ಇದ್ದಾರೆ ಅವ್ರು ಯಾರಿಗಾದ್ರೂ ಅಡ್ಡಿ ಬರ್ತಾ ಇದ್ದಾರಾ? ಯಾರು ಹೆಂಗೆ ಮಾಡ್ಕೊಳ್ತಾರೋ ಬಿಟ್ಕೊಂಡು ಶಾಂತಿಯುತವಾಗಿ ನಾವು ಬದುಕೋದು ನೋಡಬೇಕು. ಇನ್ನೊಬ್ರಿಗೆ ಏನಾದರೂ ಹೆಲ್ಪ್ ಮಾಡೋದಾದ್ರೆ ಹೆಲ್ಪ್ ಮಾಡಬೇಕೆ ಹೊರತು ಧಾರ್ಮಿಕವಾಗಲಿ ಅದರಲ್ಲೂ ಹೆಲ್ಪ್ ಮಾಡಿ. ಏನಾದರೂ ಹೆಲ್ಪ್ ಬೇಕಾದರೆ ಅವ್ರು ಏನೋ ಒಂದು ಕೂರಿಸ್ಬೇಕಾದ್ರೆ ಅಲ್ಲಿ ಏನೋ ಶಾಮಿಯಾನ ಆಗಬೇಕು, ಅದಕ್ಕೇನಾದರೂ ಹೆಲ್ಪ್ ಆಗುತ್ತಾ ಮಾಡಿ. ಕಲ್ಲು ಹೊಡಿಯೋದು, ಗಲಾಟೆಗಳು ಮಾಡಿಸೋದು, ಇನ್ನೊಬ್ರಿಗೆ ಹೊಡೆದ್ಬಿಟ್ರೆ ಏನು ಬರುತ್ತೆ? ಇಂಥದ್ದನ್ನು ಕೂಡಲೇ ಇದನ್ನ ಮೇಲೆ ಕಡಿವಾಣ ಹಾಕಬೇಕು. ನಮ್ಮ ಕರ್ನಾಟಕ ಅಂತೂ ಪೂರ್ತಿ ಭಾರತದಲ್ಲಿ ಶಾಂತಿಗಾಗಿ ಸ್ವಲ್ಪ ಹೆಸರಿದೆ ಎಲ್ಲ ಕಡೆ. ಆ ಹೆಸರನ್ನು ಕಾಪಾಡ್ಕೊಂಡು ಹೋಗಬೇಕು. ಆಮೇಲೆ ಇಂಥ ಸಂದರ್ಭದಲ್ಲಿ ರಾಜಕೀಯ ಲಾಭ ಪಡ್ಕೊಳ್ಳೋದಕ್ಕೆ ಯಾರಾದರೂ ಹವಣಿಸ್ತಾ ಇದ್ರೆ ಅವ್ರ ಮೇಲೂ ಜನ ಎಲ್ಲ ಗಮನ ಇಡಬೇಕು, ಅವ್ರು ಪಾಠ ಕಲಿಸ್ಬೇಕು ಅಂತ ನಾನು ಎಲ್ರಿಗೂ ಬೇಡಿಕೆ. ನಿಜ ಭರತ್ ಗೌಡ್ರೆ, ಇನ್ನು ಜನರ ಮನಸ್ಥಿತಿಗಳು ಬದಲಾಗಬೇಕು. ಯಾವುದೇ ಧರ್ಮದವರಾಗಲಿ, ಎಲ್ಲ ಧರ್ಮಗಳು ಬಯಸೋದು ಶಾಂತಿ ಮಾತ್ರ. ಜನರ ಮನಸ್ಥಿತಿಗಳು ಯಾವಾಗ ಬದಲಾಗುತ್ತೆ ಅಂತ ಹೇಳಿ ನೋಡಿ. ಸರ್ವೇ ಜನ ಸುಖಿನೋ ಭವಂತು ವಸುದೈವ ಕುಟುಂಬಕಂ ಅಂತ ನಂಬಿಕೆಯನ್ನು ಇಟ್ಟಿರುವಂಥ ಸನಾತನ ರಾಷ್ಟ್ರ ಇದು. ಸನಾತನ ರಾಷ್ಟ್ರದಲ್ಲಿ ಇರುವಂಥವ್ರು ಎಲ್ಲರನ್ನು ಒಪ್ಪಿಕೊಂಡು ಅವರ ಎಲ್ಲ ಧಾರ್ಮಿಕ ಭಾವನೆಗಳಿಗೆ ಗೌರವವನ್ನು ಕೊಟ್ಕೊಂಡು ಅವ್ರಿಗೆ ಯಾವುದೇ ಆಚರಣೆಗಳು ಮಾಡಿಕೊಂಡ್ರು, ಯಾವುದೇ ರೀತಿಯ ಸಡಗರ ಮಾಡಿದ್ರು, ಹಬ್ಬ ಹರಿದಿನಗಳನ್ನು ಮಾಡಿದ್ರು, ಅದನ್ನು ಒಪ್ಪಿಕೊಂಡು ಅವರನ್ನು ನಮ್ಮವರು ಅಂತ ಸೂಫಿಗಳನ್ನು ನಮ್ಮ ಸಂತರಂತ ನಂಬಿಕೊಂಡು ಬಂದಂಥ ಧರ್ಮ ದೇಶ. ಆದರೆ ಎಲ್ಲೋ ಹೋಗ್ತಾ ಈ ನಂಬಿಕೆಗಳು ಈ ರೀತಿಯ ಒಪ್ಪಿಕೊಂಡಿದ್ದೇ ಎಲ್ಲೋ ಒಂದ್ ಕಡೆ ತಪ್ಪಾಯ್ತಾ ಅನ್ನುವಂಥ ಮಟ್ಟಿಗೆ ಎಲ್ಲರೂ ಅನ್ಕೋಬೇಕು ಅನ್ನೋ ರೀತಿಯಲ್ಲಿ ಇತ್ತೀಚೆಗೆ ಈ ದೇಶದಲ್ಲಿ ಒಂದಷ್ಟು ಘಟನೆಗಳು ನಡೀತಾ ಇದೆ. ರಾಮನವಮಿಯ ಮೆರವಣಿಗೆ ಹೋದಾಗ ಗುಜರಾತ್ ಅಲ್ಲಿ ಒಂದಷ್ಟು ಕಡೆ ಅವ್ರ ಮೇಲೆ ದಾಳಿ ಆಗೋದು, ಮತ್ತೆ ಇಲ್ಲಿ ಗಣೇಶ ವಿಸರ್ಜನೆ ಮೇಲೆ ಬೆಂಗಳೂರಲ್ಲಿ ಕೂಡ ಆಗಿತ್ತು. ಈಗಲ್ಲ, ಇದೊಂದು 10-15 ವರ್ಷದಿಂದ ಬೆಂಗಳೂರಲ್ಲಿ ಕೂಡ ಆಗಿತ್ತು. ಹೀಗೆ ಈ ರೀತಿ ಹಿಂದೂಗಳನ್ನೇ ಟಾರ್ಗೆಟ್ ಮಾಡಿಕೊಂಡು, ಹಿಂದೂ ಆಚರಣೆಗಳನ್ನೇ, ಹಿಂದೂ ಹಬ್ಬಗಳನ್ನೇ ಟಾರ್ಗೆಟ್ ಮಾಡಿಕೊಂಡು ಹಿಂದೂಗಳ ಮೇಲೆ ವ್ಯವಸ್ಥಿತವಾಗಿ ಈ ರೀತಿಯ ಏನು ವ್ಯವಸ್ಥಿತವಾಗಿ ಅವರನ್ನ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ತರುವಂತಹ ಮತ್ತೆ ಅವ್ರ ಮೇಲೆ ಹಲ್ಲೆಗಳನ್ನು ನಡೆಸುವಂಥದ್ದು ಪ್ರತಿನಿತ್ಯ ನಡೀತಾ ಇದೆಯಲ್ಲ, ಇದು ಈ ಕೂಡಲೇ ನಡೆಯಬೇಕು. ಯಾಕಂದ್ರೆ ಈಗ ಹೇಳಿದ್ರು, ಅಲ್ಲಿ ಏನು ಯೂಟರ್ನ್ ತಗೋಬೇಕಾದ್ರೆ ಡೊಲ್ಲೊಡಿಬಾರ್ದು, ಮತ್ತೆ ಅಲ್ಲಿ ಏನು ಸೌಂಡ್ ಇತ್ತು ಅದನ್ನ ಮಾಡಬಾರ್ದು ನಮ್ಮ ದರ್ಗಾದ ಮುಂದೆ ಅಂತ ಒಂದಷ್ಟು ಜನ ಅಲ್ಲಿ ಇದು ಮಾಡಿದ್ರು, ತಡೆ ಒಡೆಗೆ ಬಂದ್ರು ಅಂತ ಅಲ್ಲಿರುವಂತ ಪ್ರತ್ಯಕ್ಷದರ್ಶಿಗಳು ಹೇಳ್ತಾ ಇದ್ದಂತ ಮಾಹಿತಿ ನೋಡಿ. ಇಡೀ ದೇಶದಲ್ಲಿ 5 ಬಾರಿ ಅಜಾನನ್ನು ಕೂಗ್ತಾರೆ. ಯಾರು ಒಬ್ಬ ಹಿಂದೂ ಕೂಡ ಇಲ್ಲ ಮಾಡಬಾರ್ದು ಅಂತ ಎಲ್ಲಾದ್ರೂ ಹೇಳಿದ್ದಿದ್ಯಾ? ಸಹಿಷ್ಣುಗಳು ಹೌದು, ಅವರ ಆಚರಣೆ 2 ನಿಮಿಷದ ಅಜಾನ್, ಅವನ ಆ ಭಗವಂತನಿಗೆ ಅವ್ರಿಗೂ ಅಜಾನ್ ಮಾಡ್ಕೋತಾರೆ. ಯಾರಾದ್ರೂ ಅಡ್ಡಿಪಡಿಸ್ತಾರ? ಹೌದು. ಆದ್ರೆ ಯಾಕೆ ಬರೀ ಹಿಂದೂಗಳ ಮೆರವಣಿಗೆಗೆ, ಹಿಂದೂಗಳ ಧಾರ್ಮಿಕ ಭಾವನೆಗಳಿಗೆ ಮಾತ್ರ ಈ ರೀತಿಯ ಪೆಟ್ಟು? ಸರ್ಕಾರಗಳು ಕೂಡ ಓಲೈಕೆಯನ್ನ ಒಂದು ಮಾನದಂಡವಾಗಿಟ್ಕೊಂಡು ನೋಡಿ, ನೀವು ಓಲೈಕೆ ಮಾಡೋದಾದ್ರೆ ಎಲ್ಲರನ್ನು ಒಟ್ಟಾಗಿ ನೋಡಿ ಓಲೈಕೆ ಮಾಡಿ, ಎಲ್ಲರನ್ನು ಸಮಾನವಾಗಿ ಕಾಣಿ. ಒಂದು ಧರ್ಮದಿಂದ ನಿಮ್ಮ ಬೇಳೆ ಬೇಯಿಸ್ಕೋತೀರಿ, ನಿಮ್ಮ ರಾಜಕೀಯ ಜೀವನಗಳು ಕಟ್ಕೋಬೇಕು ಅನ್ನುವಂಥ ಕಾರಣಕ್ಕೆ ಒಂದು ಧರ್ಮವರನ್ನ ಓಲೈಸಿ ಅವರನ್ನ ಎಲ್ಲಾ ರೀತಿಯ ರಕ್ಷಣೆ ಮಾಡಿಕೊಂಡು ಅವರಿಗೆ ಪ್ರಚೋದನೆಯನ್ನು ಕೊಟ್ಕೊಂಡು ಪ್ರೇರೇಪಣೆಯನ್ನು ಕೊಟ್ಕೊಂಡು ಇನ್ನೊಂದು ಧರ್ಮದ ಭಾವನೆಗಳಿಗೆ ಧಕ್ಕೆಯನ್ನು ತಟ್ಕೊಂಡು ಅವರನ್ನ ತುಳಿಯುವಂತ ಕೆಲಸ ಆಗ್ತಾ ಇದೆಯಲ್ಲ, ಇದು ಯಾರು ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ಇಡೀ ದೇಶದಲ್ಲಿ 70-75 ವರ್ಷದಿಂದ ಇದೇ ನಡ್ಕೊಂಡು ಬಂದಿದ್ದು. ಇದೇ ರೀತಿ ಹೋದ್ರೆ ಬಾಂಗ್ಲಾದೇಶಕ್ಕೆ ಮಿಗಿಲಾಗಿ ನಮ್ಮ ದೇಶ ಏನೋ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಎಸ್. ಈಗ ಕೊನೆಯದಾಗಿ ಮಂಡ್ಯ ಜಿಲ್ಲೆಯಲ್ಲಿ ಯಾವ ರೀತಿಯಾಗಿ ಶಾಂತಿ ನೆಲೆಸಲಿ? ಮಂಡ್ಯ ಜಿಲ್ಲೆಯಲ್ಲಿ ಶಾಂತಿ ನೆಲೆಸಬೇಕು, ಇಡೀ ದೇಶದಲ್ಲಿ ಶಾಂತಿ ಇರಬೇಕು. ಯಾರು ತಪ್ಪಿತಸ್ತಿದ್ದಾರೆ? ಆ ದರ್ಗಾದ ಮುಂದೆ ಕಲ್ಲುಗಳು ಹೇಗೆ ಬಂತು, ರಾಡ್ಗಳು ಹೇಗೆ ಬಂತು, ಪೆಟ್ರೋಲ್ ಬಾಂಬ್ಗಳು ಹೇಗೆ ಬಂತು, ಮತ್ತೆ ವ್ಯವಸ್ಥಿತವಾಗಿ ಸಡನ್ ಆಗಿ ಅಷ್ಟೆಲ್ಲ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟೆಲ್ಲ ಬರ್ಬೇಕಂದ್ರೆ ವ್ಯವಸ್ಥಿತವಾಗಿ ನಡೆದಿದೆ. ಯಾರು ಈ ವ್ಯವಸ್ಥೆಗೆ ಪ್ರೇರೇಪಣೆಯನ್ನು ಕೊಟ್ಟದ್ದು, ಕುಮ್ಮಕ್ ಕೊಟ್ಟದ್ದು ಯಾರು, ಅವರಿಗೆ ಆ ರೀತಿಯ ಪಾಠವನ್ನು ಮಾಡಿದವ್ರು ಯಾರು, ಪ್ರವಚನವನ್ನು ಮಾಡಿದವ್ರು ಯಾರು,
ಈ ರೀತಿ ಮಾಡೋದ್ರಿಂದ ಅವ್ರಿಗೆ ಏನ್ ಲಾಭ, ಏನ್ ತಲೆ ತುಂಬಿದ್ದಾರೆ, ಇವೆಲ್ಲವೂ ಹೊರಗಡೆ ಬಂದಾಗ ಮಾತ್ರ ಈ ಷಡ್ಯಂತ್ರಗಳು ಹೊರಗಡೆ ಬರ್ತದೆ, ಆಗ ಎಲ್ರಿಗೂ ಗೊತ್ತಾಗ್ತದೆ. ಎಸ್ ರಾಘವೇಂದ್ರ ಸರ್, ಕೊನೆಯದಾಗಿ ನೋಡ್ತಾ ಹೋಗೋದಾದ್ರೆ ಇಲ್ಲಿ ಒಂದು ಘಟನೆ ಆಯಿತು, ಅದಕ್ಕೆ ರಾಜಕೀಯ ನಾಯಕರು ಕೊಡುವಂತ ಹೇಳಿಕೆ, ಪರ ವಿರೋಧ ಹೇಳಿಕೆಗಳು, ಇವರ ಹೇಳಿಕೆಗಳೇ ಗೊಂದಲ ಉಂಟು ಮಾಡುತ್ತೆ, ಇವರ ಹೇಳಿಕೆಗಳಿಂದಲೇ ಮುಂದೆ ಈ ರೀತಿಯಾದಂಥ ಘಟನೆಗಳಾಗುತ್ತೆ ಅಂತೇಳಿ ಸಾಕಷ್ಟು ಜನ ಚರ್ಚೆ ಮಾಡ್ತಾರೆ. ಏನು ಹೇಳ್ತೀರಾ ನೀವು? ಈಗ ನೀವು ಭರತ್ ಸರ್ಗೆ ಒಂದು ಪ್ರಶ್ನೆ ಕೇಳಿದ್ರಿ, ದೇಶಕ್ಕೆ ಏನು ಹೇಳ್ತೀರಿ, ಏನು ಕೊನೆಯದಾಗಿ ಏನು ಹೇಳ್ತೀರಿ ಅಂತ. ಆದರೆ ಭರತ್ ಗೌಡರು ಒಂದು ಪ್ರಚೋದನೆಯಂತಹ ಭಾಷಣ ಕೊಟ್ಟರು, ಹೇಳಿದ್ರು. ಇದರಿಂದ ಆ್ಯಕ್ಚುಲಿ ಜನಗಳಿಗೆ ಏನಂತೆ, ಹೌದಲ್ವಾ ಈ ರೀತಿ ಎಲ್ಲ ಮಾಡ್ತಾವ್ರ, ಈಗ ರಾಮನವಮಿ ಇದೋದಾಗ ಬಂದು ಅಡ್ಡ ಹಾಕ್ತಾರ, ಎಲ್ಲೆಲ್ಲಿ ಪ್ರಕರಣಗಳಾಗುತ್ತೋ ಆ ಪ್ರಕರಣಗಳನ್ನು ಹೈಲೈಟ್ ಮಾಡ್ದಂಗೆ ಆಯಿತು. ಸೊ ನಾನು ಒಬ್ಬ ಸಾಮಾಜಿಕ ಚಿಂತನೆಯಿಂದ, ಸಾಮಾಜಿಕ ಜವಾಬ್ದಾರಿಯಿಂದ ಒಂದು ತಿಳುವಳಿಕೆ ಹೇಳೋದಾದರೆ ಜನಗಳಿಗೆ, ಯಾಕೆಂದರೆ ನಮ್ಗೆ ಇಲ್ಲಿ ಬೆಂಕಿ ಹಾಕೋದು ನನಗೆ ಬೇಕಿಲ್ಲ, ನನಗೆ ಅಟ್ ದ ಎಂಡ್ ಜನಗಳಿಗೆ ಯೂಸ್ ಆಗುವಂತಹ ಎರಡು ಮಾತು ನೋಡಿ. ಇವಾಗ ಭರತ್ ಗೌಡ್ರಾಗ್ಲಿ ಅಥವಾ ಶಫಿ ಸರ್ ಆಗಲಿ ಹೈಲೈಟೆಡ್ ಪಾಯಿಂಟು ಎಲ್ಲೆಲ್ಲಿ ಕೆಟ್ಟದಾಗಿದೆ ಅದನ್ನು ಮಾತಾಡೋದು ಬಿಟ್ಟು, ಅಂದರೆ ಈಗ ಎಕ್ಸಾಂಪಲ್ 1-2-3 ಕಡೆ ಪ್ರಕರಣಗಳಾಗುತ್ತೆ, ಅದನ್ನು ನಾವು ನೋಟ್ ಮಾಡಿ ಇಟ್ಕೊತೀವಿ. ಗುಜರಾತಲ್ಲಿ ಈ ಪ್ರಕರಣ, ಹಿಂದೂಗಳ ಮೇಲೆ ದಾಳಿ, ಶಫಿ ಸರ್ ಅವಾಗ ಮಾತಾಡ್ತಿದ್ರು, ಯಾಕೆ ನಿಮ್ಮ ಹಿಂದೂಗಳಲ್ಲಿ ಗಲಾಟೆ ಮಾಡೋರು ಇರಲ್ವಾ, ಇರ್ತಾರೆ. ಸೊ ಅಂದರೆ ನಾವು ಮತ್ತೆ ಆ ಕೋಮು ವಿವಾದವನ್ನು ರೆಪ್ರೆಸೆಂಟೇಟಿವ್ ಆಗಿ ಕುಂತ್ಕೊಂಡು ಮಾತಾಡ್ತಾ ಇದ್ದೀವಿ. ಈ ಕಡೆ ಹಿಂದೂ ಸಮುದಾಯವನ್ನು ಭರತ್ ಗೌಡರು ನಮೂದಿಸ್ತಾ, ಶಫಿ ಸರ್ ಮುಸ್ಲಿಂ ಸಮುದಾಯವನ್ನು ಪ್ರೊಟೆಕ್ಟ್ ಮಾಡ್ಕೊಂಡಂಗೆ ಆಯಿತು. ಸೊ ಓವರ್ ಆಲ್ ಅಜೆಂಡಾ ನಾವು ಮತ್ತೆ ಅಲ್ಲೇ ಬಂದು ಬಿದ್ದಿದ್ದೀವಿ ಅಂತ. ಸೊ ನಾನು ಅಟ್ ದ ಎಂಡ್ ಆಫ್ ಡೇ ನಮ್ಗೆಲ್ಲರಿಗೂ ಒಂದು ಪೀಸ್ ಬೇಕು ಅಂದರೆ ದಯಮಾಡಿ ಅರ್ಥ ಮಾಡ್ಕೊಳ್ಳಿ, ಈ ಒಂದು ಷಡ್ಯಂತರ ಅಥವಾ ಈ ಒಂದು ಗಲಾಟೆ ಯಾವ ಕಾರಣಕ್ಕಾಗ್ತಾ ಇದೆ, ನಿಮಗೆ ಅದರಿಂದ ಏನು ಬೇಕಾಗಿದೆ. ನೀವು ಅವಾಗ ಒಂದು ಮಾತು ಹೇಳ್ಬಿಟ್ಟು ಮಧ್ಯದಲ್ಲಿ ನಿಲ್ಲಿಸಿದ್ರಿ, ಏನಂತಂದ್ರೆ ನನಗೆ ಮಸೀದಿ ಮುಂದೆ ಹೋದ್ರೆ ಭಯವಿಲ್ಲದೆ ನಾನೊಂದು ರೆಸ್ಪೆಕ್ಟ್ಫುಲ್ ಆಗಿ ಇದು ಒಂದು ಭವನ ಅನ್ನುವಂಥ ಭಾವನೆ ನನಗೆ ಬರಬೇಕು ಅಂತ. ಅದೇ ರೀತಿ ಅವರು ನಮ್ಮ ದೇವಸ್ಥಾನದೊಳಗೆ ಬಂದಾಗ ನಮ್ಮ ಪೂಜಾರಿಗಳನ್ನು ತಗೋಪ್ಪ ತೀರ್ಥ ಅಂತ ಕೊಡುವಂತಹ ಭಾವನೆ ಇರಬೇಕು. ಯಾರೋ ಮುಸ್ಲಿಮ್ ಅನ್ನ ಹೋಗಿ ಕಳಿಗೆ ಅಂತ ನಂಗಲ್ಲ, ಇನ್ನೊಬ್ಬ ಯಾವನ ನಿನ್ಗೇನೋ ಇಲ್ಲಿ ಕೆಲಸ ಅಂತ ಹೇಳ್ಬಾರ್ದು. ಇವ್ರು ಹೇಳ್ಬೋದು ನನ್ನ ಸೆಕ್ರೆಟರಿ ನನ್ನ ಮಸೀದಿಲಿ ಇಲ್ಲಪ್ಪ ಅಂತ, ಬಟ್ ಸರ್ವ ದೇಶದಲ್ಲಿ ಇದೆಯಾ? ಈಗ ಎಲ್ಲ ಭಾವನೆಯನ್ನ, ಈ ರೀತಿಯ ಭಾವನೆಯನ್ನ ಮೂಡಿಸಬೇಕು ಅನ್ನೋದು ಒಬ್ಬ ಸಾಮಾಜಿಕ ಕಾರ್ಯಕರ್ತನ ಕಳವಳಿ. ವೆಲ್ ಸರ್, ಶಫಿ ಸರ್ ಕೊನೆಯದಾಗಿ ನೋಡಿ, ನಾನು ಹೇಳೋದು ಇಷ್ಟೇ, ಶಾಂತಿ ನೆಲೆಸಬೇಕು ಸರ್. ಕೊನೆಯದಾಗಿ ನಾವೆಲ್ಲ ಮೂವರು ನಾವು ಶಾಂತಿಗೋಸ್ಕರನೇ ಅಪೀಲ್ ಮಾಡೋಣ ಜನರಿಗೆ, ಎರಡೂ ಸಮುದಾಯಕ್ಕೆ. ಒಂದು ಸಮುದಾಯದ ಪರ ಅವ್ರು ವಹಿಸ್ಕೊಂಡು ಇನ್ನೊಂದು ಸಮುದಾಯದ ಪರ ನಾನು ವಹಿಸ್ಕೊಂಡ್ರೆ ಇದು ಸರಿಯಾಗಿ ಹೊಂದೋದಲ್ಲ. ನಾವು ದೇಶವಾಸಿಗಳು, ನಾವೆಲ್ಲ ನಾಗರಿಕರು, ನಾವೆಲ್ಲ ಶಾಂತಿ ಬಯಸೋರು, ನಾವೆಲ್ಲ ಒಂದಾಗಿ ಇಂಥದನ್ನೆಲ್ಲ ಕಡಿವಾಣ ಹಾಕೋದಕ್ಕೆ ನಾವು ದುಡಿಬೇಕು. ಆಮೇಲೆ ಇಂಥದನ್ನು ಶಾಂತಿ ಮತ್ತು ಸುವ್ಯವಸ್ಥೆ ಕಾಪಾಡೋರಿಗೆ ನಾವು ಸಹಾಯಕರಾಗಬೇಕು, ಅಲ್ಲೇನಾದರೂ ಜಾಸ್ತಿ ತಿಳಿದಿದ್ರೆ. ಅಷ್ಟೇ ಅಲ್ಲ, ಈ ಕಿಡಿಗೇಡಿಗಳು ಯಾವುದೇ ಕಡೆ ಇರಲಿ, ಈಗ ಭರತ್ ಗೌಡ್ರು ಹೇಳಿದ್ರು ಅಲ್ಲಿ ಏನೇನೋ ಬಂದಿತ್ತು, ಮಚ್ಚು ರಾಡು ಲಾಂಗು, ಅದು ಯಾರೇ ಆಗಿರಲಿ ಅದಕ್ಕೆ ನಮ್ಮ ಶಾಂತಿ ಸುವ್ಯವಸ್ಥೆ ಕಾಪಾಡೋರು ಅದನ್ನು ಇನ್ವೆಸ್ಟಿಗೇಟ್ ಮಾಡಿ ಸರಿಯಾದವ್ರ ಮೇಲೆ ಸರಿಯಾದ ಕ್ರಮ ಜರುಗಿಸ್ಬೇಕು. ಅಷ್ಟೇ ಅಲ್ಲ, ಯಾರ ಪರಾನು ಯಾರು ವಹಿಸಬಾರ್ದು. ಯಾರು ಕಿಡಿಗೇಡಿಗಳಿದ್ದಾರೋ, ಮುಸ್ಲಿಂ ಆಗಿದ್ರೆ ಬೇರೆ ಮುಸ್ಲಿಮ್ಸ್ ಯಾರು ಪರ ವಹಿಸಬಾರ್ದು. ಹಿಂದೂಗಳಲ್ಲಿ ಯಾರಾದರೂ ಕಿಡಿಗೇಡಿಗಳಿದ್ರೆ ಹಿಂದೂ ಮುಖಂಡರು ಅದನ್ನು ಪರ ವಹಿಸಬಾರ್ದು, ಹಿಡ್ಕೊಂಡು ಓಡಿರಿ ಅನ್ಬೇಕು, ಅದನ್ನ ಕ್ರಮ ಜರುಗಿಸ್ಬೇಕು. ಅದನ್ನ ಬಿಟ್ಟು ಬೇರೆದ್ ಮಾಡಿದ್ರೆ ಮತ್ತೆ ಅಂತದ್ ನಡೆಯೋದಕ್ಕೆ ಮತ್ತೆ ಅದನ್ನ ಬಿಟ್ಕೊಟ್ಟಂಗೆ ಆಗುತ್ತೆ. ಇದು ಮುಂದೆ ಆಗಬಾರ್ದು, ಇದು ಮುಗೀತು, ಇದನ್ನ ಸರಿಯಾದ ಕ್ರಮ ಜರುಗಿಸಿದ್ರೆ ಮುಂದೆ ಇಂಥದ್ದು ಯಾವತ್ತೂ ಆಗೋದಿಲ್ಲ ಅಂತ ನಾನು ನಂಬಿದ್ದೇನೆ. ನ್ಯಾಯಯುತವಾಗಿ ನಡ್ಕೊಬೇಕು. ಯಾರಿಗೆ ಆಗಲಿ ಒಂದು 10 ಈ ಕಡೆ ಹಿಡಿದಿದ್ದೀವಿ 10 ಆ ಕಡೆ ಹಿಡಿದಿದ್ದೀವಿ ಅಂತ ಹೇಳ್ಬಿಟ್ಟು ತಗೊಂಡೋಗಿ ಅಲ್ಲಿ ಜೈಲಿಗೆ ತೋರಿಸೋದು ಸರಿ ಇಲ್ಲ. ಸರಿಯಾದ ಕ್ರಮ ಜರುಗಿಸ್ಬಿಟ್ಟು ನಿಜವಾದ ಕಿಡಿಗೇಡಿಗಳಿಗೆ ಅವ್ರ ಬಗ್ಗೆ ಶಿಕ್ಷೆಗೆ ಗುರಿಪಡಿಸಬೇಕು ಅಂತ ನನ್ನ ಒಂದು ಇದು. ಆಮೇಲೆ ಜನರಿಗೆ ಅಪೀಲ್ ಏನಂದರೆ, ದಯವಿಟ್ಟು ಅಲ್ಲಿ ಆದಷ್ಟು ಶಾಂತಿ ಕಾಪಾಡೋದಕ್ಕೆ ಏನೇನು ಬೇಕೋ ಅದನ್ನು ವ್ಯವಸ್ಥೆ ಮಾಡಿ. ಎಲ್ಲ ಜನ ಮುಖಂಡರು ಆ ಕಡೆ ಇದು ಮಾಡಿ, ಇವರು ಹಿಂದೂಗಳಿಗೆ ಎತ್ಕಟ್ಟೋದು ಅವ್ರು ಮುಸ್ಲಿಮ್ಸ್ ಎತ್ಕಟ್ಟೋದು ದಯವಿಟ್ಟು ಮಾಡಬೇಡಿ. ಎಸ್, ಗಮನಿಸಿದ್ರು ವೀಕ್ಷಕರೇ, ನಮ್ಮ ಈ ಚರ್ಚಾ ಕಾರ್ಯಕ್ರಮದಲ್ಲಿ ಭಾಗಿಯಾದಂಥ ಶಫಿಯುಲ್ಲಾ ಸರ್, ಹಾಗೆಂದರೆ ರಾಘವೇಂದ್ರ ಸರ್, ಭರತ್ ಗೌಡ್ರು, ಎಲ್ಲರಿಗೂ ಕೂಡ ಧನ್ಯವಾದಗಳು. ಸಾಕಷ್ಟು ವಿಚಾರಗಳನ್ನು ನೀವು ನಮ್ಮ ಈ ಚರ್ಚಾ ಕಾರ್ಯಕ್ರಮದಲ್ಲಿ ಮಂಡಿಸಿದ್ರಿ. ನಮ್ಮ ದೇಶವನ್ನು ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಕರೀತಾರೆ. ನಾವು ಚಿಕ್ಕಂದಿನಿಂದಲೂ ಕೂಡ ಇದನ್ನೇ ಓದ್ಕೊಂಡು ಬಂದಿದ್ದು.
ಹಿಂದೂ ಮುಸ್ಲಿಂ ಕ್ರೈಸ್ತರಿಗೆಲ್ಲರಿಗೂ ಕೂಡ ಭಾರತ ಒಂದೇ ಮಂದಿರ ಅಂತೇಳಿ ಓದ್ಕೊಂಡು ಬಂದವರ ಈ ನಾಡಿನಲ್ಲಿ ಏನಾಗ್ತಾ ಇದೆ ಇವತ್ತಿನ ದಿನಗಳಲ್ಲಿ? ಇದಕ್ಕೆಲ್ಲ ಪ್ರಚೋದನೆಯನ್ನ ಕೊಡ್ತಾ ಇರೋದು ಯಾರು? ಈ ಪ್ರಚೋದನೆ ಕೊಡ್ತಾ ಇರೋರು ಯಾರೇ ಆಗಿರಲಿ, ಯಾವುದೇ ಧರ್ಮದವರೇ ಆಗಿರಲಿ, ಯಾವುದೇ ರಾಜಕೀಯ ಪಕ್ಷದ ಮುಖಂಡನೇ ಆಗಿರಲಿ, ಅವರಿಗೆ ಶಿಕ್ಷೆ ಆಗಬೇಕು ಅಂತ ಹೇಳ್ತಾ ಈ ವಿಶೇಷ ಚರ್ಚಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದೀವಿ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.